ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಸಮಾಲೋಚನೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಆದಿಸಭೆ ಅದರ ಅನುಭವಗಳು ಮತ್ತು ಇಂದಿನ ಕ್ರಿಸ್ತನಾದ ಯೇಸು ಕ್ರಿಸ್ತನ ಸಭೆಯ ಕುರಿತಾಗಿರುವ ವ್ಯತ್ಯಾಸದ ಕುರಿತಾಗಿ ನಾವು ಚರ್ಚೆ ಮಾಡಲಿಕ್ಕಾಗಿ ನಾವು ಬಂದಿದ್ದೇವೆ. ಹಾಗೆ ನಮ್ಮ ಆಸೆ ಆದಿಸಭೆ ಹಾಗೆ ಇಂದಿನ ಸಭೆ ಆಗಬೇಕೆಂಬುದು ಈ ಕಾರ್ಯಕ್ರಮದ ಮೂಲಕ ನಮ್ಮ ಒಂದು ಉದ್ದೇಶವಾಗಿದೆ. ಪ್ರಿಯರೇ, ಆದ ಕಾರಣ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಂಗಳೂರು ಪಟ್ಟಣದಲ್ಲಿ ದೇವರ ಸೇವೆ ಮಾಡುತ್ತಿರುವಂತಹ ಪಾಷ ಐವನ್ ಮಂತ್ರು ಇದ್ದಾರೆ. ಪಾಷ ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ಬೆಳ್ಳೆ ಹಾಗೂ ಉಡುಪಿಯಲ್ಲಿ ದೇವರ ಸೇವೆ ಮಾಡುತ್ತಿರುವಂತಹ ಪಾಷ ಲಾರೆನ್ಸ್ ಡಿಸೋಜ ನಮ್ಮ ಮಧ್ಯದಲ್ಲಿದ್ದಾರೆ. ಪಾಷ ನಿಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಪಾಸ್ಟರ್, ಇವತ್ತು ನಾವು ಆದಿಸಭೆಯ ಕುರಿತಾಗಿ ಈ ಇಂದಿನ ಸಭೆ ಕುರಿತಾಗಿ ನಾವು ಧ್ಯಾನ ಮಾಡೋಣ. ಇವತ್ತು ನಾವು ಅನೇಕ ಕಡೆಗಳನ್ನು ನೋಡ್ತಾ ಇದ್ದೇವೆ. ಅನೇಕ ಸಭೆಗಳಲ್ಲಿ ನಾನು ಬೇರೆ ಸಭೆಗಳನ್ನು ನಮ್ಮ ಸಭೆಗಳನ್ನು ಸೇರಿಸಿ ನಾವು ಮಾತಾಡ್ತೇವೆ. ಇವತ್ತು ನಾನು ಹೇಳುವುದಾದರೆ ಪ್ರಾರ್ಥನೆಯ ಕೊರತೆ ಇದೆ ಎಂಬುದಾಗಿ ಹೇಳ್ಬೋದಾ ಸಭೆಗಳಲ್ಲಿ? ಯಾಕಂದರೆ ಆದಿ ಸಭೆಗಳಲ್ಲಿ ಪ್ರಾರ್ಥನೆಯನ್ನು ಹೆಚ್ಚು ನಾವು ನೋಡ್ತೇವಲ್ಲ. ಉದಾಹರಣೆಗೆ ಪಂಚಶತಮ ದಿವಸದಲ್ಲಿ ಪವಿತ್ರಾತ್ಮನ ಅಭಿಷೇಕ ಅವರು ಹೊಂದೋಕ್ಕೆ ಮುಂಚೆ ಅವರು ಪ್ರಾರ್ಥಿಸ್ತಿದ್ರು ಅಲ್ಲ. ಅಪೊಸ್ತಲಕತೆ 1ನೇ ಅಧ್ಯಾಯ 13-14ನೇ ವಾಕ್ಯದಲ್ಲಿ 120 ಜನರು ಸತತವಾಗಿ 10 ದಿವಸಗಳ ಕಾಲ ಅವರು ಒಂದು ಸ್ಥಳದಲ್ಲಿ ಕೂಡಿ ಪ್ರಾರ್ಥಿಸಿದರು. ಅಪೊಸ್ತಲಕತೆಯ 2ನೇ ಅಧ್ಯಾಯದಲ್ಲಿ ಪಂಚಶತಮದ ದಿವಸದಲ್ಲಿ ಪವಿತ್ರಾತ್ಮನ ಅಭಿಷೇಕ ಅವರು ಹೊಂದಿದ ನಂತರವೂ ಕೂಡ ನೋಡುವುದಾದರೆ ಅಲ್ಲಿ 2ನೇ ಅಧ್ಯಾಯ 42ನೇ ವಾಕ್ಯದಲ್ಲಿ ಅಲ್ಲಿ ಕೂಡ ಅವರು ಪ್ರಾರ್ಥಿಸುವುದಕ್ಕೆ ಸೇರಿ ಬರ್ತಿದ್ರು ಎಂಬುದಾಗಿ ನಾವು ನೋಡ್ತೇವೆ ಅಲ್ಲ. ಹಾಗೆ ತಮ್ಮ ಅಭಿಪ್ರಾಯ ಏನು ಹೇಳ್ತೀರಾ ಪಾಸ್ಟರ್? ಅರ್ಲಿ ಚರ್ಚ್ ಅಥವಾ ಒಂದು ಮಾದರಿಯ ಸಭೆ ಅಪೊಸ್ತಲಕತೆಯಲ್ಲಿ ನೋಡುವಾಗ ಆ ಸಭೆ ಇನ್ನೊಂದು ಅಸ್ಥಿವರ ಯಾವುದಾಗಿದೆ? ಪ್ರೇಯರ್. ಹೌದು. ಅವ್ರ ಪ್ರಾಮುಖ್ಯತೆ ಎಲ್ಲದಕ್ಕಿಂತ ಮುಖ್ಯವಾದ ಪ್ರಾಮುಖ್ಯತೆ ಅವರು ಯಾವುದಕ್ಕೆ ಕೊಡ್ತಾರೆ? ಪ್ರೇಯರ್ಗೆ. ನೋಡಿ, 6ನೇ ಅಧ್ಯಾಯಕ್ಕೆ ಬರುವಾಗ ಗ್ರೀಕ್ ಮತ್ತು ಯೆಹೂದ್ಯರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದಾಗಲೂ ಕೂಡ ಅಲ್ಲಿ ಅಪೊಸ್ತಲರು ಹೇಳಿದಂಥ ಒಂದು ಮಾತೇನಂದರೆ, ನಾವು ಪ್ರಾರ್ಥನೆ ಮಾಡೋದು ಮತ್ತು ವಾಕ್ಯವನ್ನು ಬೋಧಿಸಲು ಬಿಟ್ಟು ನಾವು ಬೇರೆ ಕೆಲಸ ಅಂದರೆ ಅದರ ಹೌದು. ಅವರ ಇಂಪಾರ್ಟೆನ್ಸ್ ಯಾವುದಾಗಿತ್ತು ಅಂದರೆ ಪ್ರೇಯರ್ಗೆ. ಅರ್ಲಿ ಚರ್ಚ್ ಆರಂಭವಾದದ್ದೇ ಪ್ರಾರ್ಥನೆ ಮೂಲಕ. ನಾವು ನೋಡ್ತೇವೆ ಡೇ ಆಫ್ ಪೆಂಟೆಕೋಸ್ಟ್ ಬರೋಕ್ಕಿಂತ ಮುಂಚೆ ಅವರು ಮೇಲಂತಸ್ತಿನ ಎಲ್ಲರೂ ಅಪೊಸ್ತಲರು ಇದರಲ್ಲಿ. ಅವ್ರು ಫಸ್ಟ್ ಪ್ರಾರಂಭ ಮಾಡಿದೆ ಪ್ರೇಯರಿಂದಲೇ. ಅದರಿಂದ ಇವತ್ತು ಅನೇಕ ನಮ್ಮ ಸಭೆಗಳಲ್ಲಿ ಪ್ರಾರ್ಥನೆಗಳು ಇದೆ. ವಾರದ ಪ್ರಾರ್ಥನೆ ಇರ್ಬೋದು, ಉಪವಾಸ ಪ್ರಾರ್ಥನೆ ಇರ್ಬೋದು, ಎಲ್ಲ ಕಡೆಯಲ್ಲಿದೆ. ಆದರೆ ಮುಖ್ಯವಾಗಿ ಅರ್ಲಿ ಚರ್ಚಿದ ಪ್ಯಾಟರ್ನ್ ನಾವು ತೆಗೆದುಕೊಳ್ಳೋದಾದರೆ ಅವರು ಪ್ರಾರ್ಥನೆಯಲ್ಲಿ ನಂಬಿಕೆ ಇಟ್ಟಿದ್ರು. ಅವರು ಪ್ರೇಯರ್ನಿಂದ ಅವರೊಂದು ಫೌಂಡೇಶನ್ ಏನಾಗಿತ್ತು ಅಂದರೆ ಪ್ರೇಯರ್ ಆಗಿತ್ತು. ಆಗ ನೋಡಿದ್ದೇವೆ ಮಿರಕಲ್ಸ್, ಖಂಡಿತ ಅದ್ಭುತಗಳು. ಅಲ್ಲಿ ಅವರ ನೋಡ್ತೇವೆ ಸೆರೆಮನೆಗಳು ನಾವು ನೋಡ್ತೇವೆ. ಶೇಕದದು ಅರ್ತ್ ಭೂಕಂಪ ಆದದ್ದು ನಾವು ನೋಡ್ತಿದ್ದೇವೆ ಸತ್ಯವೇದದಲ್ಲಿ. ನೋಡಿ, ಅವರಿಗೆ ಬೆದರಿಕೆ ಬಂತು. ಅಲ್ಲಿ 4ನೇ ಅಧ್ಯಾಯಕ್ಕೆಲ್ಲ ಬರುವಾಗ ನಾವು ರಿವೈವಲ್ ಕೂಡ ಬಂತು. ಸಭೆ ಬೆಳೀತಾ ಇದೆ, ಸಭೆ ಬೆಳೀತಾ ಬಂತು, ಹಿಂಸೆ ಬಂತು. ಆದ್ರೆ ದೇವರ ವಾಕ್ಯ ನೋಡ್ತೇವೆ, ಅವರಿಗೆ ಬೆದರಿಕೆ ಬಂದ್ರು ಕೂಡ ಅವರು ಪ್ರೇಯರ್ ಮಾಡಿದ್ರು. ಒಡೆಯನೆ ಎಂಬುದಾಗಿ ದೇವರಿಗೆ ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆಯಲ್ಲಿ ಅವರಿಗೆ ಪರಿಪೂರ್ಣ ನಂಬಿಕೆ ಇತ್ತು. ನಮ್ಮ ವಿಷಯಕ್ಕೆ ಪರಿಹಾರ ಅಂತ ಅವರಿಗೆ ಪರಿಪೂರ್ಣ ನಂಬಿಕೆ ಇತ್ತು. ಅವರು 100% ಖಚಿತವಾಗಿ ಅವರು ನಂಬಿಕೆ ಇಟ್ಟಿದ್ರೆ ಪ್ರೇಯರ್ಗೆ ಅವರಿಗೆ ಪ್ರಧಾನ ಆಗಿತ್ತು. ಪ್ರಾಮುಖ್ಯತೆ ಪ್ರೇಯರ್ಗೆ. ಅವರ ವೆಪನ್ ಒಂದಾಗಿತ್ತು ಅಂದ್ರೆ ಪ್ರೇಯರ್ನಲ್ಲಿ. ಅವರೆಲ್ಲರೂ ವಾರಿಯರಾಗಿದ್ರು ಮತ್ತು ಪ್ರೇಯರ್ನಲ್ಲಿ ಅವರೆಲ್ಲವನ್ನು ಏನು ಮಾಡಿದ್ರೆ ಜಯಿಸಿದ್ರು. ಈಗ ಅಪೊಸ್ತಲಕತೆಯಲ್ಲಿ ನೋಡುವಾಗ ನಾವು ನೋಡ್ತೇವೆ 12ನೇ ಅಧ್ಯಾಯದಲ್ಲಿ ಈಗ ಪೇತ್ರನು ಸೆರೆಮನೆಯಲ್ಲಿದ್ದಾನೆ. ಪೇತ್ರನು ಸಭೆ ಏನ್ ಮಾಡ್ತಿದ್ರು ಅಂದ್ರೆ ಪ್ರೇಯರ್ ಮಾಡ್ತಿದ್ರು, ಆಸಕ್ತಿಯಿಂದ ಪ್ರೇಯರ್ ಮಾಡ್ತಿದ್ರು. ಆದ್ರಿಂದ ಈ ಒಂದು ಪ್ಯಾಟರ್ನ್ ಒಂದು ಅರ್ಲಿ ಚರ್ಚ್ ಇದು ಒಂದು ಏನಂತ ಹೇಳಿದ್ರೆ ಒಂದು ಅಸ್ಥಿವರ ನಮ್ಮ ಸಭೆಗೆ ಬೇಕು. ಈಗ ಸಭಾನಾಯಕರು ಸೇವೆ ಮಾಡ್ತಾರೆ, ಅವರು ಫ್ರಂಟ್ ಇರ್ತಾರೆ, ಸೋಲ್ಜರ್. ಅವನು ಯುದ್ಧ ಭೂಮಿಲಿ ಇರ್ತಾನೆ, ನಾಯಕ ಯುದ್ಧ ಭೂಮಿಲಿ ಇರ್ತಾನೆ, ಅವನು ಫ್ರಂಟ್ ಅಲ್ಲಿ ಇರ್ತಾನೆ. ಆದ್ರೆ ವಿಶ್ವಾಸಿಗಳು ಏನ್ ಮಾಡ್ಬೇಕಂದ್ರೆ ಆ ನಾಯಕನಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಆ ನಾಯಕನ ಸೇವೆ ಯಶಸ್ವಿ ಆಗ್ಬೇಕಾದ್ರೆ ಅವನ ಜೀವಿತ ಪರಿಶುದ್ಧ ಜೀವಿತ ಆಗಿರ್ಬೇಕಾದ್ರೆ ಒಬ್ಬ ನಾಯಕಂದು ವಿಶ್ವಾಸಿಗಳ ಒಂದು ಆದ್ಯ ಕರ್ತವ್ಯ ಏನಂದ್ರೆ ಪ್ರೇಯರ್. ಪ್ರೇಯರ್ನಿಂದ ಏನಾಗ್ತದೆ ಅಂದ್ರೆ ಮಿರಕಲ್ ಆಗ್ತದೆ. ನಾಯಕರಿಗೆ, ಸಭಾ ಪಾಲಕರಿಗಾಗಿ, ಸಭೆಯ ನಾಯಕರಿಗಾಗಿ ವಿಶ್ವಾಸಿಗಳು ಕೂಡ ಪ್ರಾರ್ಥಿಸಿ ಪ್ರೇಯರ್ ಮಾಡ್ಬೇಕು. ಪ್ರೇಯರ್ ಮಾಡುವಾಗ ಸಭಾ ನಾಯಕನಿಗೆ ಸ್ಟ್ರೆಂತ್ ಅದೇ, ಅವನ ಬಲ, ಸೇವೆಗೆ ಬಲ ಏನಂತ ಹೇಳಿದ್ರೆ ಪ್ರೇಯರ್. ಈಗ ನೋಡ್ತೇವೆ ಪ್ರೇಯರ್ ಮೂಲಕ ಏನಾಯ್ತು ಅಂತ ಹೇಳಿದ್ರೆ ಪೇತ್ರನಿಗೆ ಸೆರೆಮನೆಯಲ್ಲಿದ್ದಾನೆ, ವಿಶ್ವಾಸಿಗಳು ಪ್ರೇಯರ್ ಮಾಡ್ತಿದ್ದಾರೆ. ಪೇತ್ರನು ಸೆರೆಮನೆಯಲ್ಲಿ ಬಂಧಿಸಲ್ಪಟ್ಟಿದ್ದಾನೆ. ಅವನನ್ನು ಕಾವಲು ಕಾಯಲಿಕ್ಕೆ 16 ಜನ ಅಲ್ಲಿ ಸಿಪಾಯಿಗಳಿದ್ದಾರೆ. ಕಾಲಿಗೆ ಅವನಿಗೆ ಸಂಕೊಲೆ, ಕೈಗೆ ಸರಪಣಿದೆ. ಅದ್ರ ದೇವರ ವಾಕ್ಯ ನೋಡುವಾಗ ಇಲ್ಲಿ ಪ್ರೇಯರ್ ಮಾಡ್ತಿದ್ರು. ಪ್ರೇಯರ್ ಮಾಡುವಾಗ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಭೂಕಂಪ ಆಯ್ತು. ದೂತರನ್ನು ದೇವರು ಕಳಿಸಿದ್ದ, ಸಂಕೊಲೆ ಬಿಚ್ಚಲ್ಪಟ್ಟಿತು.
ಡೋರ್ ಓಪನ್ ಆಯ್ತು, ಸಿಪಾಯಿಗಳು ಮಲಗಿದ್ರು ನಾವು ನೋಡ್ತೇವೆ. ಆದ್ರಿಂದ ಅರ್ಲಿ ಚರ್ಚ್ನವರು ಯಾವುದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ರೆ ಪ್ರೇಯರ್ಗೆ. ಎಲ್ಲ ಕಡೆ ನೋಡ್ತೇವೆ ಪೌಲನು ಪ್ರಾರ್ಥನೆ, ಅರ್ಲಿ ಚರ್ಚ್ ಪ್ರೇಯರ್ ಪ್ರೇಯರ್ ಪ್ರೇಯರ್. ಆದ್ರಿಂದ ಇವತ್ತು ನಮ್ಮ ಸಭೆಗಳಲ್ಲಿ ಈ ಒಂದು ಪ್ರಾರ್ಥನೆ ಅನ್ನುವಂಥದ್ದು ನೋಡುವಾಗ ಒಂದು ಮಾಡಬೇಕಾ ರೀತಿಯಲ್ಲಿ ಒಂದು ಪ್ರಾರ್ಥನೆ ಅಲ್ಲ, ಅದು ಬರ್ಡನ್. ಹೌದು, ಭಾರದಿಂದ ಮಾಡಬೇಕು, ಸಮರ್ಪಣೆ, ಒಳಗಿನ ಹೃದಯದಿಂದ ಮಾಡಬೇಕು. ಬರ್ಡನ್, ಪ್ಯಾಷನ್, ದಾಹ, ಪ್ರಾರ್ಥನೆಗಾಗಿ ದಾಹ. ಪೌಲ ನೋಡಿ ಹೇಳುವಾಗ ರೋಮಪುರ 9 ಹೇಳ್ತಾನೆ, ನನಗೆ ಮಹಾ ದುಃಖ ಮತ್ತು ವೇದನೆ. ಅವನ ಬರ್ಡನ್ ಅಂತ ಹೇಳಿದ್ರೆ ಯಹೂದಿಗಳು ರಕ್ಷಣೆ ಹೊಂದಬೇಕು. ಅದನ್ನ ನಮ್ಮ ಒಂದು ಸಭೆಯಲ್ಲಿ ಪ್ರಾರ್ಥನೆ ಅಂದ್ರೆ ಇವತ್ತು ನಮ್ಮ ದೇಶ ರಕ್ಷಣೆ ಹೊಂದಬೇಕು, ನಮ್ಮ ಪಟ್ಟಣ ರಕ್ಷಣೆ ಹೊಂದಬೇಕು, ನನ್ನ ಸಹೋದರ ರಕ್ಷಣೆ ಹೊಂದಬೇಕು, ನನ್ನ ಕುಟುಂಬದವರು, ನನ್ನ ಸ್ನೇಹಿತರು, ನನ್ನ ಮಿತ್ರರು, ಬಾಂಧವರು ರಕ್ಷಣೆ ಹೊಂದಬೇಕೆಂಬುದಾಗಿ. ರಕ್ಷಣೆ ಹೊಂದಬೇಕಾದ್ರೆ ಮೊದಲನೇ ಸಂಗತಿ ಅಂದ್ರೆ ಪ್ರೇಯರ್. ಪ್ರೇಯರ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಆದ್ದರಿಂದ ಪ್ರಾರ್ಥನೆಗೆ ಬಹಳ ಪ್ರಾಮುಖ್ಯತೆ ಕೊಡಬೇಕು. ಸ್ವಾರ್ಥ ಸೇವೆ ಪ್ರಾರ್ಥನೆ ಒಟ್ಟಿಗೆ ಹೋದ್ರೆ ಮತ್ತೆ ಆತ್ಮಗಳು ರಕ್ಷಣೆ ಹೊಂದೋದಕ್ಕೆ ಸಾಧ್ಯ. ಖಂಡಿತವಾಗ್ಲೂ ಅಪೊಸ್ತಲಗತ್ಯ ನಾವು ಸಭೆಗೆ ಹಿಂಸೆ ಬಂದ ವಿಷಯದಲ್ಲಿ ತಾವು ಹೇಳಿದ್ರಿ 4ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ ಹುಟ್ಟು ಕುಂಟನು ಒಂದು ಸೌಖ್ಯ ಹೊಂದಿದ್ದ ಆ ಒಂದು ವಿಷಯದಿಂದ ಕಾರ್ಯದ ನಂತರವಾಗಿ ಸಭೆಗೆ ಹಿಂಸೆ ಬರಲಿಕ್ಕೆ ಕಾರಣ ಆಯಿತು. ಅದಕ್ಕೆ ಒಂದು ಕಾರಣ ಎಲ್ಲ ಜನರು ಗುಂಪಾಗಿ ಈ ಒಂದು ಅಪೊಸ್ತಲ ಹಿಂದುಗಡೆ ಪೇತ್ರ ಯೋಹನ್ನರನ್ನು ಬಿಡದೆ ಅವರು ಹೋಗಿದ್ರು. ಇದನ್ನು ನೋಡಿದಾಗ ಅವರಲ್ಲಿ ಯೋಧರಲ್ಲಿ ಹೊಟ್ಟೆ ಕಿಚ್ಚು ಉಂಟಾಗಿ ಈ ಪರಿಸರ ಶಾಸ್ತ್ರಿಗಳಲ್ಲಿ ಅವರು ಹಿಂಸೆಗೆ ಅವರು ಕೈ ಹಾಕ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಪೊಸ್ತಲಗತ್ಯ 4:13 20ನೇ ವಾಕ್ಯ ಓದಾದ್ರೆ, ಯೇಸುವಿನ ಹೆಸರಲ್ಲಿ ಮಾತಾಡಬಾರದು, ಉಪದೇಶ ಮಾಡಬಾರದು ಎಂಬ ಬೆದರಿಕೆ ಅವರಿಗೆ ಬಂದವರು. ಆ ಸಂದರ್ಭದಲ್ಲೂ ಕೂಡ ಅವರು ಭಯಪಡಲಿಲ್ಲ. ಆ ಬೆದರಿಕೆಯನ್ನು ಅವರು ಎದುರಿಸಿದ್ರು. ಅವರು ಮಾಡುವಂಥ ಕಾರ್ಯವನ್ನು 24ನೇ ವಾಕ್ಯದಿಂದ ನಾವು ಓದುವುದಾದ್ರೆ 24ರಿಂದ 31 ವಾಕ್ಯ ಅಪೊಸ್ತಲಗತ್ಯ 4ನೇ ಅಧ್ಯಾಯದಲ್ಲಿ ಅವರು 24ನೇ ವಾಕ್ಯ ಈ ರೀತಿ ಆರಂಭಿಸಲ್ಪಟ್ಟಿದೆ, ಏಕ ಮನಸ್ಸಿನಿಂದ ಒಂದು ವಿಷಯಕ್ಕಾಗಿ ಏಕ ಮನಸ್ಸಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇವತ್ತು ಸಭೆಗಳಲ್ಲಿ ಪ್ರಾರ್ಥನೆ ಇದೆ, ಅದು ಏಕ ಮನಸ್ಸಿನ ಕೊರತೆ ಇದೆ ಎಂಬುದಾಗಿ ಖಂಡಿತ ಅಲ್ಲ, ಏಕ ಮನಸ್ಸಿನ ಕೊರತೆ ಉಂಟು ಅಲ್ಲ. ಸಭೆಯಲ್ಲಿ ಏಕ ಮನಸ್ಸಿನ ಕೊರತೆ, ಪ್ರಾರ್ಥನೆ ಮಾಡ್ತಾರೆ, ಪ್ರಾರ್ಥನೆ ನಡೀತದೆ, ಬಟ್ ಒಂದು ಮನಸ್ಸಿಲ್ಲ. ಏಕ ಮನಸ್ಸಿಲ್ಲ, ಒಂದು ಮನಸ್ಸಿಲ್ಲ. ಆ ಏಕ ಮನಸ್ಸಿನ ಪ್ರಾರ್ಥನೆ ಮಾಡಿದ್ರಿಂದಾಗಿ ಆ ಭೂಮಿ ನಡುಗಿತು. ಆ ಭೂಮಿ ನಡುಗುವಂತ ಒಂದು ಅಲ್ಲಿ ಅಭಿಷೇಕ ದೇವರು ರಿಲೀಸ್ ಮಾಡಿದ. ಭೂಮಿ ನಡುಗುತ್ತೆ ಅಂದ್ರೆ ಅರ್ಥ ಏನು? ನಾವು ನಮ್ಮ ಪ್ರಾಂತದಲ್ಲಿ ಪ್ರಾರ್ಥನೆ ಮಾಡಿ ಸುತ್ತಮುತ್ತಲಿನ ಪ್ರಾಂತ್ಯ ನಡುಗುವಂಥ ಸ್ಥಿತಿಗೆ ದೇವರು ನಡೆಸ್ತಾನೆ. ಅಪೊಸ್ತಲಗತ್ಯ 15:16-20 ಹಾಗೆ ಅಪೊಸ್ತಲಗತ್ಯ 17:6 ಭೂಮಿಯ ನಮ್ಮ ಲೋಕವನ್ನು ಅಲ್ಲೋಲ ಕಾಲ ಮಾಡುವವರು, ಶಿಷ್ಯರು ನೋಡಿಕೊಂಡು ಲೋಕವನ್ನು ಅಲ್ಲೋಲ ಮಾಡುವವರು, ಜನರನ್ನು ತಪ್ಪಾದಿಗೆ ಗಲಿಬಿಲಿ ಮಾಡುವವರು, ಪಟ್ಟಣವನ್ನು ಗಲಿಬಿಲಿ ಮಾಡುವವರು. 2 ಸ್ಟೇಟ್ಮೆಂಟಲ್ಲಿ, ಒಂದು ಸ್ಟೇಟ್ಮೆಂಟ್ 16-20ರಲ್ಲಿ ನಮ್ಮ ಲೋಕವನ್ನು ಅಲ್ಲೋಲ ಮಾಡುವವರು ಮತ್ತು ಗಲಿಬಿಲಿ ಮಾಡುವವರು ಎಂಬುದಾಗಿ ಅವರು. ಆ್ಯಕ್ಚುಲಿ ಗಲಿಬಿಲಿ ಮಾಡಲಿಕ್ಕೆ ಲೋಕ ಅಲ್ಲೋಲ ಕಾಲ ಅಂತ ಏನು ಕೆಲಸ ಮಾಡಿದ್ರು? ತಪ್ಪು ಉಪದೇಶವರು ಮಾಡಲಿಲ್ಲ, ಜನರಿಗೆ ಬಿಡುಗಡೆ ಆಯಿತು, ಜನರು ರಕ್ಷಣೆ ಹೊಂದಿಕೊಂಡ್ರು ಅಲ್ಲ. ಅದರರ್ಥ ಪ್ರಾರ್ಥನೆ ಎಂಬುದಾಗಿ ನಾವು ಬರುವಾಗ ನಾವು ಲೋಕವನ್ನು ಅಲ್ಲೋಲ ಕಲ್ಲೋಲ ಅಂದರೆ ದುಷ್ಟ ಆತ್ಮಗಳನ್ನು ಓಡಿಸುವಂಥ ಒಂದು ಕೆಲಸ, ಆತ್ಮಗಳ ರಕ್ಷಣೆ ಅಂತ ಆಗುವಾಗ ಆತ್ಮಗಳ ರಕ್ಷಣೆ ಹೊಂದುವಾಗ ಅಲ್ಲೋಲ ಕಲ್ಲ ಆಟೋಮೆಟಿಕ್ ಆಗಿ ಆಗ್ತದೆ ಲೋಕ ಅಲ್ಲ ಭಾಷೆ. ಖಂಡಿತವಾಗಿ. ಮತ್ತೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ನೋಡುವಾಗ ಪೇತ್ರನು ಪ್ರಸಂಗ ಮಾಡಿದ ನಂತರ ಅನೇಕ ಮಂದಿ ಯಹೂದ್ಯರು ಪಶ್ಚಾತ್ತಾಪ ರಕ್ಷಣೆ ಬಂದರು. ರಕ್ಷಣೆ ಮಾಡಿದ ಅವರ ಮೊದಲ ಹೆಜ್ಜೆ ಅಂತ ಹೇಳಿದ್ರೆ ಅವರು ಪ್ರಾರ್ಥನೆ ನಿರತರಾಗಿದ್ರು. ಮತ್ತೆ ಬೋಧನೆ, ಉಪದೇಶ ಕೇಳಿದ್ರೆ ಪ್ರಾರ್ಥನೆ ಮತ್ತು ವಾಕ್ಯ ಇದು 2 ಬಹಳ ಅಗತ್ಯ. ಈಗ ಪ್ರೇಯರ್ ನೋಡ್ತೇವೆ. ಫೌಲನ ಲೈಫ್ ನಾವು ತೆಗೆದುಕೊಳ್ಳೋದು ಕೂಡ, ಫೌಲನ ರಕ್ಷಣೆ ಬಂದ ದಮಸ್ಕದಲ್ಲಿ. ರಕ್ಷಣೆ ಬಂದ ನಂತರ ಅವನು 3 ದಿವಸ ಏನ್ ಮಾಡಿದ ಅಂದ್ರೆ ಪ್ರೇಯರ್ನಲ್ಲಿ ಸಮಯ ಕಳೆದ. ಆಗ ಪ್ರಾರ್ಥನೆ ಹೇಳುವಾಗ ಇವತ್ತು ನಮ್ಮ ಸಭೆಗೆ ಒಂದು ಸಭೆ ಯಶಸ್ವಿಯಾಗಿ ಕ್ರಿಸ್ತನ ಸುವಾರ್ತೆಯನ್ನು ಸಾರಬೇಕಾದ್ರೆ, ಸಭೆಯಲ್ಲಿ ಅನ್ಯೋನ್ಯತೆ ಬರಬೇಕಾದ್ರೆ, ಸಭೆಯಲ್ಲಿ ಶಾಂತಿ ಇರಬೇಕಾದ್ರೆ, ಒಂದು ಒಗ್ಗಟ್ಟು ಬರಬೇಕಾದ್ರೆ ಪ್ರೇಯರ್, ಏಕ ಮನಸ್ಸಿನ ಪ್ರಾರ್ಥನೆ. ಎಲ್ಲಕ್ಕೂ ನಾನು ಹೇಳ್ಬೇಕಾದ್ರೆ ರಿವೈವಲ್ ಅಂತ ಜನ ಮಾತಾಡ್ತಾರೆ, ಆದರೆ ರಿವೈವಲ್ ಸೀಕ್ರೆಟ್ ಅನೇಕರಿಗೆ ಗೊತ್ತಿಲ್ಲ. ರಿವೈವಲ್ ಸೀಕ್ರೆಟ್ ಏಕ ಮನಸ್ಸಿನ ಪ್ರಾರ್ಥನೆ. ನಿಜವಾಗ್ಲೂ ಕರೆಕ್ಟ್ ಅಲ್ಲ ಭಾಷೆ? ನಿಜವಾಗ್ಲೂ ಹೌದು. ಮತ್ತೆ ನಾವು ತಗ್ಗಿಸಿಕೊಳ್ಳುವಂತೆ 2 ಪೂರ್ವಕಾಲ 7:14 ನನ್ನವರೆಂಬ ನನ್ನ ಪ್ರಜೆ ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ನನ್ನ ದರ್ಶನ ಬಯಸಿ ಪ್ರಾರ್ಥಿಸುವುದಾದರೆ ಪರಲೋಕ ಲಾಲಿಸಿ ಅವ್ರ ದೇಶಕ್ಕೆ ಸೂಕ್ಷ್ಮವನ್ನು ಕೊಡ್ತಾನೆ ದೇವರಲ್ಲಿ ವಾಗ್ದಾನ ಮಾಡಿದ. ಬೇರೆ ವಿಷಯ, ಯೇಸು ಕ್ರಿಸ್ತನ ಜೀವಿತವೇ ಪ್ರಾರ್ಥನೆ ಜೀವಿತ ಇತ್ತು. ಖಂಡಿತ ಫುಲ್ ಪ್ರಾರ್ಥನೆ ಜೀವಿತ. ಯೇಸು ಕ್ರಿಸ್ತ ಶಿಷ್ಯರಿಗೆ ಹೇಳ್ತಾನೆ, ಎಚ್ಚರಿಕೆ ಆಗಿರಿ, ಪ್ರಾರ್ಥಿಸಿರಿ. 3 ಸರಿ ಎಚ್ಚರಿಕೆಯಾಗಿ ಪ್ರಾರ್ಥಿಸಿರಿ. ಏಕೆ ಅವರಿಗೆ ನಿದ್ದೆ ಬಂತು, ಅದಕ್ಕೋಸ್ಕರ ಯೇಸುಗೆ ಹಿಡಿಯುವಾಗ ಎಲ್ಲರೂ ಬಿಟ್ಟು ಹೋದರು. ಏಕೆ ಅವರು ಪ್ರಾರ್ಥಿಸಲಿಲ್ಲ?
ಹೌದು. ಅದಕ್ಕೆ ಪ್ರಾರ್ಥನೆ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಯೇಸುವಿನ ಜೀವಿತ ನೋಡುವಾಗ ಗೊತ್ತಾ, ಅವ್ರು ರಾತ್ರಿ ಇಡೀ ಪ್ರಾರ್ಥನೆ ಮಾಡ್ತಿದ್ದ. ಅದರ ನಂತರ ಸೇವೆಗೆ ಬರ್ತದೆ, ಆಗ ಅದ್ಭುತ ಸೂಚಕರಿ ಆಗ್ತಿತ್ತು. ಖಂಡಿತ ಜನರು ಮಾನಸಾಂತರಾಗ್ತಿದ್ದರು, ಪಶ್ಚಾತ್ತಾಪಿದ್ದರು. ಹೇಗೆ ಪ್ರಾರ್ಥನೆ ಆ ಜೀವಿತ ಇದ್ದರೆ ಖಂಡಿತವಾಗಿ ಈಗ ಕೂಡ ಅದೇ ರೀತಿ ರಿವಾಲ್ ಬರ್ತದೆ. ಉಜ್ಜೀವನದ ಬೀಗದ ಕೈ ಪ್ರಾರ್ಥನೆ, ಉಜ್ಜೀವನದ ಬೀಗದ ಕೈ ಸಭೆ ಬೆಳವಣಿಗೆಯ ಬೀಗದ ಕೈ, ಅದು ಕೂಡ ಪ್ರಾರ್ಥನೆ ಆಗಿದೆ. ಆದಿ ಸಭೆ ಅನ್ನೋನು ಇದನ್ನು ನೋಡುವುದಾದರೆ ಅಲ್ಲಿ ಪ್ರಾರ್ಥನೆ ಅಪೊಸ್ತಲರೇ, ಹಿರಿಯ ಅಪೊಸ್ತಲರುಗಳೇ ಆ ಪುಸ್ತಕದ 6ನೇ ಅಧ್ಯಾಯ 3-4 ವಾಕ್ಯದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನಾವು ವಾಕ್ಯೋಪದೇಶ ಮಾಡುವುದರಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ನಾವು ನಿರತರಾಗೋಣ. ಹೌದು, ಈ ಸೇವೆಗೋಸ್ಕರ ವಿದೇವರು ನೋಡುವಂಥ ಸೇವೆಗೆ ಬೇರೆ ಯಾರನ್ನು ಆರಿಸೋಣ ಅಂತ ಹೇಳ್ತಾ ಇದ್ದಾರೆ. ಹೌದು, ಅಂದರೆ ಉಪದೇಶಕ್ಕೂ ಸ್ವಾರ್ಥ ಸೇವೆಗೂ ಮತ್ತು ಪ್ರಾರ್ಥನೆಗೂ ಅವರು ಪ್ರಥಮ ಆದ್ಯತೆ ಕೊಟ್ಟಿದ್ದರು. ಇವತ್ತು ದಿನಮಾನಗಳಲ್ಲಿ ಇವತ್ತಿನ ಸಭೆಗಳು ನೋಡೋದಾದರೆ ಒಂದು ಶಕ್ತಿಯ ಕೂಟ, ಒಂದು ಸ್ವಸ್ಥತೆಯ ಕೂಟ, ಬಿಡುಗಡೆ ಕೂಟ ಅಂತ ಒಂದು ಬ್ಯಾನರ್ ಹಾಕಿದ್ರೆ ಸಾವಿರಾರು ಜನ ಬರ್ತಾರೆ. ಪ್ರಾರ್ಥನಾ ಕೂಟ ಅಂತ ಒಂದು ಬ್ಯಾನರ್ ಹಾಕಿ 4 ಜನ ಬರ್ತಾರೆ, 10 ಜನ ಬರ್ತಾರೆ, 25 ಜನ ಬರ್ತಾರೆ. ಅದು ಭಾರಿ ಕಷ್ಟ, ಭಾರಿ ಕಷ್ಟದೊಂದಿಗೆ ಬರ್ತಾರೆ. ಅಂದರೆ ಪ್ರಾರ್ಥನೆಯ ಬೆಲೆಯನ್ನು ಇವತ್ತು ಸಭೆ ಅರಿತುಕೊಳ್ಳಲಿಲ್ಲ. ಇದಕ್ಕೊಂದು ಕಾರಣ, ಪ್ರಾರ್ಥನೆ ಒಂದು ಬೆಲೆ ಅರಿತುಕೊಳ್ಳದಿರುವ ನಿಮಿತ್ತ ಸಭೆ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಎಲ್ಲ ನಾವು ಮಾಡ್ತೇವೆ. 1 ತಿಮೋಥೆ 2ನೇ ಅಧ್ಯಾಯ 1ನೇ ವಾಕ್ಯ ಇರುತ್ತೆ, ಎಲ್ಲಕ್ಕಿಂತ ಮುಂಚೆ ಪ್ರಾರ್ಥಿಸಿರಿ, ಎಲ್ಲದಕ್ಕಿಂತ ಮುಂಚೆ ಪ್ರಾರ್ಥಿಸಿರಿ. ಎಲ್ಲಕ್ಕಿಂತ ಮುಂಚೆ ನಮ್ಮ ಸಭಾ ಆರಾಧನೆಗಳಿಗೆ ಮುಂಚೆ, ಸಭಾ ಸೇವೆಗಳಿಗಿಂತ ಮುಂಚೆ, ನಮ್ಮ ಹೊಸ ಪ್ರಾಜೆಕ್ಟ್ಗಳಿಗಿಂತ ಮುಂಚೆ, ಏನು ಮಾಡೋದಕ್ಕಿಂತ ಮುಂಚಿತವಾಗಿ ಕೂಡ ಪ್ರಾರ್ಥನೆಯಲ್ಲಿ ನಾವು ಮುಂದುವರಿಯುವುದು ಅದರ ದೊಡ್ಡ ಜಯ ನಮಗಿದೆ. ಆದರೆ ಇದು ಇವತ್ತಿನ ಕ್ರೈಸ್ತ ವಿಶ್ವಾಸಿಗಳು, ದೇವಸೇವಕರು ಈ ಸತ್ಯವನ್ನು ಅರಿತುಕೊಳ್ಳಬೇಕು. ಅಲ್ಲ, ಇವನ್ ಯೇಸು ಸ್ವಾಮಿ ಕೆಲವು ಪ್ರಾಮುಖ್ಯ ನಿರ್ಧಾರ ತೆಗೆದುಕೊಳ್ಳುವಾಗ ಪ್ರಾರ್ಥನೆ ಮಾಡಿ. ಲೂಕ 6:12 ಜನ ಶಿಷ್ಯರನ್ನು ಆರಿಸೋದಕ್ಕೆ ಮುಂಚೆ ಇಡೀ ರಾತ್ರಿ ಪ್ರಾರ್ಥನೆ ಮಾಡಿದ. ಇಡೀ ರಾತ್ರಿ ಪ್ರಾರ್ಥನೆ ಮಾಡಿ ಬಂದು 12 ಜನ ಶಿಷ್ಯರನ್ನು ಹತ್ರ ಆರಿಸ್ತಾನೆ. ಅಲ್ಲ ಭಾಷೆ? ಖಂಡಿತವಾಗ್ಲು ಖಂಡಿತವಾಗ್ಲು. ಪ್ರಾರ್ಥನೆ ಬಗ್ಗೆ ತಾವೇನು ಹೇಳ್ತೀರಿ ಭಾಷೆ? ಏನಾದರೂ ಪ್ರಾರ್ಥನೆಯಲ್ಲಿದ್ದ ಜೀವಿತ ಇಲ್ಲ. ಏಕೆಂದರೆ ನಾವು ಬೇರೆ ಏನು ಬಿಡಿ, ಯೇಸುನ ಮಾದರಿ ನೋಡಿದಾಗ ಪ್ರಾರ್ಥನೆ ಮುಖಾಂತರ ಅದು. ಯೇಸು ಮೊದಲು ಕಲಿಸಿದ್ದು ಪ್ರಾರ್ಥನೆ ಕಲಿಸಿದ್ದು ಶಿಷ್ಯರಿಗೆ. ಏನು ಕಲಿಸಿದ್ದು? ಪರಲೋಕದ ತಂದೆ ಎಂದು ಪ್ರಾರ್ಥನೆ ಕಲಿಸಿದ್ದು. ಆ ಪ್ರಾರ್ಥನೆ ವೆರಿ ಇಂಪಾರ್ಟೆಂಟ್. ಪ್ರಾರ್ಥನೆಯಲ್ಲಿದ್ದರೆ ಬ್ಯಾಕ್ ಬೋನ್ ಹೇಳ್ತಾರೆ ಪ್ರಾರ್ಥನೆ. ಹೌದು, ಒಬ್ಬ ಮನುಷ್ಯನಿಗೆ ಬ್ಯಾಕ್ ಬೋನ್ ಎಂದರೆ ಏನುಂಟು, ಅವನು ಒಳ್ಳೆದಿದ್ದಾನೆ, ಆರೋಗ್ಯದಲ್ಲಿ ಒಳ್ಳೆದಿದ್ದಾನೆ. ಅದೇ ಪ್ರಾರ್ಥನೆ ಅಂದರೆ ಬ್ಯಾಕ್ ಬೋನ್. ಪ್ರಾರ್ಥನೆ ಮಾಡಿದರೆ ಮಾತ್ರ ನಾವು ಮುಂದೆ ಹೋಗಲಿಕ್ಕೆ ಆಗ್ತದೆ, ಇಲ್ಲದ್ರೆ ಸಾಧ್ಯನೇ ಇಲ್ಲ. ಸಭೆ ಆಗಲಿ ಯಾವ ಜೀವಿತ ಆಗಲಿ ಪ್ರಾರ್ಥನೆ ಬೇಕೇ ಬೇಕು ನಮಗೆ. ಏಕೆಂದರೆ ಸತ್ಯವೇದದಲ್ಲಿ ಪ್ರಾರ್ಥನೆಯ ಬಗ್ಗೆ ತುಂಬ ಪ್ರಾಮುಖ್ಯವನ್ನು ಕೊಟ್ಟಿದ್ದಾರೆ. ಪ್ರಾರ್ಥನೆ 7 ಆಯುಧಗಳಲ್ಲಿ ಒಂದು ಆಯುಧ, ಆತ್ಮಿಕ ಆಯುಧಗಳಲ್ಲಿ. ಎಫೆಸ 6ನೇ ಅಧ್ಯಾಯ 12-17 ವಾಕ್ಯದಲ್ಲಿ ಓದಿದ್ರೆ, 13ರಿಂದ 17 ವಾಕ್ಯದವರೆಗೆ ಓದಿದ್ರೆ 7 ಆಯುಧಗಳಲ್ಲಿ ಒಂದು ಆಯುಧ ಪ್ರಾರ್ಥನೆ ಆಗಿದೆ. ಪ್ರಾರ್ಥನೆ ವೆರಿ ಇಂಪಾರ್ಟೆಂಟ್ ಅಲ್ಲ? ಪ್ರಾರ್ಥನೆ ಇದ್ದರೆ ನಿನಗೆ ಸಭೆ ನಡೆಸಬಹುದು, ನಿನ್ನ ಎಲ್ಲ ಕಾರ್ಯದಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಉಂಟು. ಪ್ರಾರ್ಥನೆ ಮಾಡಬೇಕು, ಮೊದಲು ನಂಬಬೇಕು. ಅದು ಪ್ರಾರ್ಥನೆ ಖಂಡಿತ ಖಂಡಿತ ಖಂಡಿತ. ಪ್ರಾರ್ಥನೆ ಮಾಡಿ ನಾವು ಹೋದರೆ ಅದು ನಾನು ಪ್ರಾರ್ಥನೆ ಮಾಡಿದ ಅದು ನಂಬಬೇಕು ಅವನು. ಹೌದೌದು, ನಂಬಿದರೆ ಮಾತ್ರ ಅದು ಅವನಿಗೆ ಪ್ರತಿಫಲ ಉಂಟು. ಹೌದು, ಅದು ಪ್ರಾರ್ಥನೆ ಮಾಡಿ ಅವನು ನಂಬದಿಲ್ಲದರೆ ಅದು. ಅದಕ್ಕೆ ಯೇಸು ಹೇಳ್ತಾನೆ, ನೀವು ಹೇಳಿದ್ದೇ ಹೇಳಿಬಿಡಿ. ಹೌದೌದು, ಹೇಳಿದ್ದೇ ಹೇಳಿಬಿಡಿ. ಮತ್ತೆ ಯಾರು ಹೇಳಿದ್ದೇ ಹೇಳಿಬಿಡಿ. ಪ್ರಾರ್ಥನೆ ಬೇಕು ನಮಗೆ, ಆದರೆ ಅದು ನಂಬಬೇಕು. ಏನು ನಾವು ಪ್ರಾರ್ಥನೆ ಮಾಡ್ತೇವೆ ಅದು ನಂಬಬೇಕು. ಮತ್ತು ಒಂದು ಮನಸ್ಸು ಬೇಕು. ಒಂದು ಮನಸ್ಸಲ್ಲಿ ನಾವು ಒಂದು ಮನಸ್ಸಿಲ್ಲದೆ ನಾವು ಇಡೀ ದಿವಸ ಕೂತ್ಕೊಂಡು ಪ್ರಾರ್ಥನೆ 24 ಗಂಟೆ ಪ್ರಾರ್ಥನೆ ಮಾಡ್ತೀನಿ, ಅಲ್ಲಿ ಒಂದು ಮನಸ್ಸಿಲ್ಲ, ಅಲ್ಲಿ ಪ್ರಾರ್ಥನೆಗೆ ಏನು ಪ್ರತಿಫಲ ಸಿಗುವುದಿಲ್ಲ. ನಾವು ಸ್ವಲ್ಪ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ, ಏಕ ಮನಸ್ಸು. ಅಪೊಸ್ತಲರ 4:24. ಸ್ವಲ್ಪ ಜನ ಇದ್ದರು, ಸ್ವಲ್ಪ ಸಮಯ ಮಾಡಿದ್ರು, ಒಂದೇ ಮನಸ್ಸಿರಬೇಕು, ಆಗ ಶೇಕ್ ಆಗ್ತದೆ. ಹೌದು, ಒಂದು 100 ಜನ ಇದ್ದು ಏಕ ಮನಸ್ಸಿಲ್ಲದೆ ಮಾಡೋ ಪ್ರಾರ್ಥನೆಗಿಂತಲೂ 3 ಜನ ಇದ್ದು ಏಕ ಮನಸ್ಸಲ್ಲಿ ಮಾಡೋ ಪ್ರಾರ್ಥನೆಗೆ ಬಲ ಇದೆ. ಅಲ್ಲ, ಅದಕ್ಕೆ ಬಲ ಇದೆ. ಒಂದು ಮನಸ್ಸಿರಬೇಕು. ಕರ್ಮೇಲ್ನ ಬೆಟ್ಟದಲ್ಲಿ ಎಲಿಯನ ಒಂದು ಬಲವುಳ್ಳ ಪ್ರಾರ್ಥನೆ ಏನು ಮಾಡಿತ್ತು, ಅದಕ್ಕೆ ವಾಕ್ಯ ಹೇಳುತ್ತೆ. ಯಾಕೋಬನ ಪತ್ರಿಕೆಯಲ್ಲಿ ಅದನ್ನೇ ಮೆನ್ಷನ್ 5ನೇ ಅಧ್ಯಾಯ 16-17 ವಾಕ್ಯ. ಅತ್ಯಾಸಕ್ತಿ, ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯು ಅದು ಬಹುಬಲವುಳ್ಳದು. ಎಲಿಯನ ದೃಷ್ಟಾಂತವನ್ನು ತೋರಿಸಲಿ ದೇವರು ಹೇಳ್ತಾ ಇದ್ದಾನೆ. ನಮಗೆ ಕೆಲವು ಅದು ಅವಾಗ ನಾವು ಜಸ್ಟ್ ಕ್ಯಾರಿಸ್ಮೆಟಿಕ್ ಆಗಿ ನಂತರ ರಕ್ಷಣೆ ಬಂದವರು. ಒಂದು ನಮ್ಮ ಅಜ್ಜಿ ಮನೆಯಲ್ಲಿ, ಶಂಕರಪುರದಲ್ಲಿ ಅಜ್ಜಿ ಮನೆಯಲ್ಲಿ ಒಂದು ಗದ್ದೆಯಲ್ಲಿ ಒಂದು ದೊಡ್ಡ
ಚಪ್ಪರವನ್ನು ಹಾಕಿ ನಾವು ಒಂದು ದೊಡ್ಡ ಕೂಟವನ್ನು ಏರ್ಪಡಿಸಿದ್ದೆವು. ಆ ಸಮಯದಲ್ಲಿ ಆ ದಿವಸಗಳಲ್ಲಿ ಸುಮಾರು ಒಂದು 600-700 ಮಂದಿ ಬಂದಿದ್ದರು ಆ ಒಂದು ಕೂಟಕ್ಕೆ. ಅದು ನಮ್ಮ ಸೇವೆಯ ಆರಂಭದ ದಿವಸವಿತ್ತು. ನಾನು ಮಾತಾಡುವಂಥ ಇರುವಂಥದ್ದು 98 ಇಸ್ವಿಯ ವಿಷಯ, ಅಲ್ಲಲ್ಲ ಸಾರಿ 99 ಇಸ್ವಿ ನಾನು ಮಾತಾಡುವಂಥ ವಿಷಯ. ಅದು ಚಪ್ಪರ ಹಾಕಿಕೊಂಡು ನಾವು ಕೂಟಗಳನ್ನು ನಡೆಸ್ತಿದ್ದೆವು. ಒಂದು ಮೂರು ದಿವಸದ ಕೂಟ ಇತ್ತು ಅದು. ಆವಾಗ ನೀವು ಬಂದಿದ್ರಿ ಅಂತ ಕಾಣ್ತದೆ. ಒಂದ್ಸರಿ ಬಂದು ಹೋಗಿದ್ದೇನೆ ಅಲ್ಲಿ ಕೂಟ ನಾವು ನಡೆಸ್ತಿದ್ದೆವು. ಅವಾಗ ಏನಾಯ್ತು ಅಂದರೆ ಕೂಟಕ್ಕೆ ಚಪ್ಪರ ಎಲ್ಲ ಹಾಕಿ ಎಲ್ಲ ಆಸನಗಳನ್ನೆಲ್ಲ ತಂದು ಎಲ್ಲ ವ್ಯವಸ್ಥೆ ನಾವು ಮಾಡಿದ್ದೆವು. ಆ ಗದ್ದೆಯಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಮುಂಚಿನ ದಿವಸ ಮಳೆ, ಈ ಮೋಡಗಳಿಲ್ಲ, ಮಳೆಗಳಿಲ್ಲ. ಅವಾಗ ಮುಂಚಿನ ಜೋರು ಮಳೆ, ಚಪ್ಪರ ಎಲ್ಲ ಬಂದು ಹಾಳಾಗ್ತದೆ ಅಂತ ಒಂದು ಪರಿಸ್ಥಿತಿ ಬಂದು ಬಿಡ್ತು. ಏನು ಮಾಡೋದು ನಮಗೆ ಗೊತ್ತಿಲ್ಲ. ಆವಾಗ ಈಗ ನಮ್ಮ ಸಭೆ ಉಂಟಲ್ಲ, ಬೆತೆಲ್ ಚರ್ಚ್ ಉಂಟಲ್ಲ, ಅದರ ಆಚೆ ಕಡೆ ಒಂದು ಕೋಡ್ಲ ಪಾದೆ ಅಂತ ಉಂಟು. ನಮ್ಮ ಶಂಕರಪ್ಪದವರಿಗೆ ಕೋಡ್ಲ ಪಾದೆ ಅಂದರೆ ಫೇಮಸ್. ಆ ಕೋಡ್ಲ ಪಾದೆಯಲ್ಲಿ ನಾವು ಕೆಲವೊಂದು ಜನ, ನಾನು, ಬಬಂಕಲ್, ಈಗ ನಮ್ಮ 3-4 ಜನ ನಾವು ಹೋದೆವು. ಅದು ಸಾಯಂಕಾಲ. ನಾಳೆ ಪ್ರೇಯರ್. ಮಳೆ ಮೋಡ ಗಿಡ ಎಲ್ಲ ಬಂದಿದೆ, ಹಾಳಾಗ್ತದೆ ಅಂತ ನಮ್ಮ ಇದು ಕೂಟ ಅಂತ ನಮಗೆ ಇದು ಇತ್ತು. ಆದರೂ ಕೂಡ ನಂಬಿಕೆಯಿಂದ ಕೈ ಹಿಡ್ಕೊಂಡು ಆ ಕೋಡ್ಲ ಪಾದಲ್ಲಿ ನಿಂತು ನಾವು ಮೊಣಕಲ್ಲು ಹಾಕಿ ಕೈ ಹಿಡ್ಕೊಂಡು ಪ್ರೇಯರ್ ಮಾಡಿದೆವು. ಒಂದೂವರೆ ಗಂಟೆ ಪ್ರೇಯರ್ ಮಾಡಿದಾಗ, ಪ್ರೇಯರ್ ಮಾಡಿ ಮುಗಿಸುವಾಗ ದೇವರೊಂದು ವಾಕ್ಯ ನನಗೆ ಕೊಟ್ಟ. ಯಾಕೋಬನ ಪತ್ರಿಕೆ, ಅದೇ 5ನೇ ಅಧ್ಯಾಯ 17-18 ವಾಕ್ಯ. ಅದನ್ನು ಓದುವಾಗ ಅದೇ ನೀತಿ ಅಂತ ಮಳೆ, ಎಲಿಯನು ಮಳೆ ಬರಬಾರ್ದೆಂಬುದಾಗಿ ಹೇಳಿ ಪ್ರಾರ್ಥಿಸ್ತಾ ಮಳೆ ಬರಲಿಲ್ಲ 3 ವರ್ಷಗಳನ್ನು. ಮತ್ತೆ ಪ್ರಾರ್ಥನೆ, ಮಳೆ ಬೇಕು ಅಂತ ಪ್ರಾರ್ಥನೆ, ಮಳೆ ಬಂತು. ಅದು ಯಾಕೋಬ 5:17-18. ನಮ್ಮ ಕೂಟವು ಅದೇ ಇತ್ತು. ಮೇ ತಿಂಗಳು 17-18 ತಾರೀಕು. ಅದೇ ವಾಕ್ಯ ದೇವರು ಕೊಟ್ಟದ್ದು. ಅವಾಗ ನಮ್ಮ ನಂಬಿಕೆ ಹೆಚ್ಚಿಸ್ಲಿಕ್ಕೆ ಕಾರಣವಾಯಿತು. ಒಂದು ನಂಬಿಕೆಯೊಂದಿಗೆ ನಾವು ಮರುದಿವಸ ಕೂಟ ಸ್ಟಾರ್ಟ್ ಮಾಡಿದೆವು. ಶುಭಾಸನಕಾರ ಅಂದರೆ ನಮ್ಮ ಹತ್ತಿರ, ಅಜ್ಜಿ ಮನೆಯಲ್ಲಿ ಶುಭಾಸನಗರದ ಹತ್ತಿರ ಇರೋದು. ಆಚೆ ಕಡೆ ಶುಭಾಸನ ಕಡ್ಪಾಡಿ, ಈಚೆ ಕಡೆ ಮಂಚಕ್ಕಲ್, ಬೇರೆ ಕಡೆ ಎಲ್ಲ ಅವತ್ತು ಮಳೆ ಬಂದಿದೆ. ಬೆಳಿಗ್ಗೆನ ಮಳೆ. ನಮ್ಮ ಕೂಟ ನಡೆಯುವ ಸ್ಥಳದಲ್ಲಿ ಮಳೆನೇ ಇಲ್ಲ. ಮೋಡ ಇತ್ತು, ಸ್ವಲ್ಪ ಕತ್ತಲಿತ್ತು, ಮೋಡ ಇತ್ತು. ಒಂದೇ ತೊಟ್ಟು ನೀರು ಬೀಳಿಲ್ಲ ಕೂಟ. ಅದೇ ಒಂದು ಅವತ್ತು ದೇವರು ಮಾಡಿದ ದೊಡ್ಡ ಅದ್ಭುತ. ಅದು ಅಷ್ಟು ಅದ್ಭುತ. ನಿಮಗೆ ನಾವು ಪ್ರಾರ್ಥನೆಯನ್ನು ನಂಬುದು. ಅನೇಕರು ಬೇರೆಯವರ ಪ್ರಾರ್ಥನೆ ನಂಬ್ತಾರೆ. ತಾವು ಪ್ರಾರ್ಥಿಸಿದ್ರೆ ಅದ್ಭುತ ಆಗ್ತದೆ ನಂಬುವುದಿಲ್ಲ. ಬೇರೆಯವರ ಪ್ರಾರ್ಥನೆ ನಂಬ್ತಾರೆ ಅನೇಕರು. ಅದಕ್ಕೆ ಪ್ರಾರ್ಥನೆ ಮಾಡಿದ್ರೆ ನಂಬಬೇಕು ನಾವು, ಆಗ ದೇವರ ಅದ್ಭುತ ಮಾಡ್ತಾರೆ. ಅದೇ ಮಾರ್ಕ 11:24-26 ವಾಕ್ಯ ಪ್ರಕಾರ ನಾವು ಪ್ರಾರ್ಥಿಸುವಾಗ ಯಾವುದನ್ನು ನಾವು ಯಾವುದಕ್ಕೆ ಅದನ್ನು ಸಿಕ್ಕಿದೆ ನಂಬುವುದಕ್ಕೂ ಅದು ಸಿಗುತ್ತದೆ ಅಂತ ವಾಕ್ಯ ಭಾಗದಲ್ಲಿ ನಾವು ನೋಡಿ. ನಿಮ್ಮ ಏನಾದರೂ ವೈಯಕ್ತಿಕ ಅನುಭವಗಳುಂಟು ಭಾಷೆ ಪ್ರಾರ್ಥನೆಯಲ್ಲಿ, ಸಭೆಯಲ್ಲಿ? ಪ್ರಾರ್ಥನೆ ಮೂಲಕ ದೇವರು ಕಾರ್ಯವನ್ನು ಮಾಡ್ತಾನೆ. ಮತ್ತು ಸಭೆಗೆ ನನ್ನ ನಂಬಿಕೆ ಅಂತ ಹೇಳಿದ್ರೆ, ಸಭಾ ವಿಶ್ವಾಸಿಗಳು ಒಂದೊಳ್ಳೆ ಶ್ರದ್ಧೆಯಿಂದ ತಾವು ಹೇಳಿದಾಗೆ ಒಂದು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಆ ಸಭೆ ಬೆಳೀತದೆ. ಆಮೇಲೆ ಆ ಸಭೆ ಬೆಳೀತದೆ, ಆ ಸಭೆಯಲ್ಲಿ ಉಚ್ಚುಣ ಬರ್ತದೆ ಮತ್ತು ಆ ಸಭೆ ಟ್ರಾನ್ಸ್ಫಾರ್ಮ್ ಆಗ್ತದೆ, ರೂಪಾಂತರ ಆಗ್ತದೆ. ಆ ಸಭೆಯಲ್ಲಿ ಪ್ರಾರ್ಥನೆ ಎನ್ನುವಂಥದ್ದು ಸೈತನ ಕಾರ್ಯವನ್ನು ಲಯ ಮಾಡ್ತದೆ, ಸಿನ್ನನ್ನು ಕೊಲ್ತದೆ. ಖಂಡಿತ ಖಂಡಿತ. ಪಾಪವನ್ನು ಕೊಲ್ಲುವಂಥ ಒಂದು ಶಕ್ತಿ ಯಾವುದಂತ ಹೇಳಿದ್ರೆ ಪ್ರೇಯರ್ ಮಾಡುವಾಗ ದೇವರ ಆತ್ಮನ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಸಭೆಯಲ್ಲಿ ಆ ಒಂದು ಹೋಲಿನೆಸ್ ಅನ್ನು ತಾತಾನೆ. ಪಾಪದ ಬೆನ್ನುಲುಬನ್ನು ಏನು ಮಾಡ್ತಾನೆ ಅಂದರೆ ಆ ಪಾಪದ ಶಕ್ತಿಯನ್ನು, ಬೇರನ್ನು ಪವಿತ್ರಾತ್ಮ ಮುರಿದಾಗ್ತಾನೆ. ಅರ್ಲಿ ಚರ್ಚ್ಲಿ ನಾವು ನೋಡ್ತೇವೆ. ಅರ್ಲಿ ಚರ್ಚ್ನಲ್ಲಿ ಅವರು ಪ್ರೇಯರ್ ಮಾಡ್ತಿದ್ರು, ದೇವರಾತ್ಮ ಇಳಿದು ಬಂದಾಗ ಏನಾಯ್ತು ಅಂದರೆ ಅನೇಕ ಸಂಗತಿಗಳಾಯಿತು. ರಿಪೆಂಟ್ ಆದ್ರು ಅವರು, ಎಲ್ಲ ಅವ್ರದ್ದು ಮುರಿಯಲ್ಪಟ್ಟಿತ್ತು, ಅವರಲ್ಲಿ ಸಮಾನತೆ ಬಂತು. ಮತ್ತು ಇನ್ನೊಂದು ಸಂಗತಿ ಕೂಡ ಪ್ರಾರ್ಥನೆ ಆಯಿತು. ಎರಡನೇದಾಗಿ ನೋಡ್ತೇವೆ, ಅರ್ಲಿ ಚರ್ಚ್ನಿದ್ದಂಥ ಅವರ ಪ್ರೀತಿ ಭಾಳ ಶ್ರೇಷ್ಠವಾದದ್ದು, ತ್ಯಾಗ, ಅವ್ರದ್ದೊಂದು ಸ್ಯಾಕ್ರಿಫೈಸ್ ನಾವು ನೋಡ್ತೇವೆ. ಅರ್ಲಿ ಚರ್ಚ್ನಲ್ಲಿ ಯಾವ ರೀತಿಯಲ್ಲಿ ಪ್ರೀತಿ ಅಂದರೆ ಪೌಲನದನ್ನು ಕೊರಿಂಥ ಸಭೆಗೆ ಬರುವಾಗ ಹೇಳ್ತೇನೆ, ಪ್ರೀತಿಯೇ ದೊಡ್ಡದೆಂಬುದಾಗಿ. ಪ್ರೀತಿ ಇವತ್ತು ಸಭೆಯಲ್ಲಿ, ನಮ್ಮ ಸಭೆಯಲ್ಲಿ ಕೂಡ ಸಭೆ ಬೆಳೆಬೇಕಾದ್ರೆ ಪ್ರೀತಿ, ಗಾಡ್ ಇಸ್ ಲವ್, ಕ್ರಿಸ್ತನ ಪ್ರೀತಿ. ಯೇಸೊಮ್ಮೆ ಅದನ್ನೇ ಹೇಳಿದೆ ಎಫೆಸದಲ್ಲಿ, ನಾನು ನಿಮ್ಮನ್ನು ಪ್ರೀತಿಸಿದ 5:1 ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಕೂಡ ಒಬ್ಬರೊಬ್ಬರನ್ನು ಪ್ರೀತಿಸಬೇಕೆಂಬುದಾಗಿ. ಅರ್ಲಿ ಚರ್ಚ್ನಲ್ಲಿ ನಾವು ನೋಡಿದ್ರೆ ಶಿಷ್ಯರಲ್ಲಿ ಇದ್ದಂಥ ಒಂದು ಲವ್ ನೋಡ್ತೇವೆ ನಾವು. ಆ ಲವ್ನಲ್ಲಿ ಏನಿತ್ತು ಅಂತ ಹೇಳಿದ್ರೆ ಅವ್ರಿಗೆ ತ್ಯಾಗ ಇತ್ತು, ಏನು ಕೂಡ ಮಾಡ್ಲಿಕ್ಕೆ ಹೊರಡಿದ್ರು. ಖಂಡಿತ ನೋಡಿ, ಅಲ್ಲಿ ಅಪೊಸ್ತಲರು ಅವರು ಹೇಳುವಾಗ ಅವರೆಲ್ಲರೂ ಹೋಗಿ ತಮ್ಮ ಆಸ್ತಿಯನ್ನು ಮಾರಿದ್ರು. ಆಸ್ತಿಯನ್ನು ಮಾರಿ ಅಪೊಸ್ತಲರ ಪಾದಕ್ಕೆ ಅವ್ರು ಏನು ಮಾಡಿದೆ ಅಂತ ಹೇಳಿದ್ರೆ ತಂದ್ರು. ಯಾಕೆಂದ್ರೆ ಪ್ರೀತಿ. ಅದು ಅಪೊಸ್ತಲ 4:32-35 ವಚನದಲ್ಲಿ ಅವರೆಲ್ಲರ ಅಪೊಸ್ತಲರ ಪಾದಕ್ಕೆ ತಂದಿಟ್ರು. ಅದೇನು ತೋರಿಸ್ತದೆ ಅಂತ ಹೇಳಿದ್ರೆ ಅರ್ಲಿ ಚರ್ಚ್ನಲ್ಲಿ ಇದ್ದಂಥ ಮಾದರಿ ಸಭೆಲಿದ್ದಂಥ ಪ್ರೀತಿಯನ್ನು ತೋರಿಸ್ತದೆ. ಮತ್ತೆ ಅರ್ಲಿ ಚರ್ಚ್ ನೋಡ್ತೇವೆ, ಅವರೆಲ್ಲರೂ ಮುರಿಯಲ್ಪಟ್ರು. ಅವರು ಅವರಲ್ಲಿ ಅಹಂಭಾವು ಯಾವುದೇ ಕಾಣಲಿಲ್ಲ, ಸ್ವಾರ್ಥತೆ ಇರಲಿಲ್ಲ, ಸ್ವಾರ್ಥತೆ ಯಾವುದು ಕೂಡ ಇರಲಿಲ್ಲ.
ಅದೇ ಪ್ರೀತಿಯಲ್ಲಿ ಒಗ್ಗಟ್ಟಾಗಿ ಸೇರ್ಕೊಂಡು ಅವ್ರು ಪ್ರೇಯರ್ ಮಾಡ್ತಿದ್ರು. ಏನು ಸಮಸ್ಯೆ ಬಂದರೂ ಕೂಡ ಒಗ್ಗಟ್ಟಾಗಿ ಅವರು ಸೇರ್ತಿದ್ರು, ಪ್ರೇಯರ್ ಮಾಡ್ತಿದ್ರು, ಪ್ರೇಯರ್ನಲ್ಲಿ ಜಯಿಸಿದ್ರು, ಸಮಸ್ಯೆನವ್ರು ಮುರಿದಾಗ್ತಿದ್ರು, ಅವ್ರು ಜಯಶಾಲಿ ಆಗ್ತಿದ್ರು. ಅದನ್ನು ಅರ್ಲಿ ಚರ್ಚ್ನಲ್ಲಿದ್ದಂಥ ಒಂದು ಪ್ರೀತಿ ಇವತ್ತು ನಮ್ಮ ಸಭೆಯಲ್ಲಿ ಬರಬೇಕು, ಪ್ರೀತಿ ಬರಬೇಕು. ಯೋನ 13:35 ಯೇಸು ಹೇಳಿದಲ್ಲ, ನಿಮ್ಮಲ್ಲಿ ಪ್ರೀತಿ ಇರುವುದರಿಂದ ನಿಮ್ಮನ್ನು ನನ್ನ ಶಿಷ್ಯರನ್ನೆಲ್ಲರೂ. ಅದು 1 ಪೇತ್ರ 4:8 ಹೇಳುತ್ತದೆ, ಪ್ರೀತಿ ಬಹು ಪಾಪಗಳನ್ನು ಮುಚ್ಚುತ್ತದೆ. ಪ್ರೀತಿ ಬಂದ್ರೆ ಕ್ಷಮಿಸ್ಲಿಕ್ಕೆ ಸುಲಭ. ಅನೇಕರಿಗೆ ಕ್ಷಮಿಸ್ಲಿಕ್ಕೆ ಯಾಕೆ ಆಗಲ್ಲ? ಸಭೆಯಲ್ಲಿ ಪರಸ್ಪರ ಒಂದು ಸಭೆ ಅಂದ್ರೆ ಒಂದು ಕುಟುಂಬ. ಕುಟುಂಬದಲ್ಲಿ ತಪ್ಪುಗಳು ಖಂಡಿತ ನಡೀತದೆ. ಅದು ಕ್ರೈಸ್ತ ವಿಶ್ವಾಸ ಕುಟುಂಬ ಆಗಿರಲಿ, ಕ್ರೈಸ್ತ ಸೇವಕನ ಕುಟುಂಬ ಆಗಿರಲಿ, ಅದು ದೇವರ ಸಭೆ ಆಗಿರಲಿ, ಏನೇ ಅಲ್ಲಿ ನಾವು ಶರೀರದಲ್ಲಿರುವಾಗ ತಪ್ಪುಗಳು ನಡೀತದೆ. ಆದರೆ ಅದನ್ನು ಸರಿಪಡಿಸಿಕೊಂಡು ನಾವು ತಗ್ಗಿಸಿ ಪಶ್ಚಾತ್ತಾಪಟ್ಟು ಕ್ಷಮೆ ಕೇಳುವಂಥ ದೊಡ್ಡ ವಿಚಾರ. ಹೌದು. ಅನೇಕರಿಗೆ ಇವತ್ತು ಕ್ಷಮಿಸ್ಲಿಕ್ಕೆ ಆಗಲ್ಲ. ಕ್ಷಮಿಸಿದ್ರೆ ಪ್ರೀತಿಸ್ಲಿಕ್ಕೆ ಆಗ್ತದೆ. ಹೌದೌದು. ಲೂಕ 6 ನಾವು 27-36 ವಾಕ್ಯದ ಯೇಸು ಏನು ಹೇಳ್ತಾನೆ, ನಿಮ್ಮ ವೈರಿಗಳನ್ನು ಕ್ಷಮಿಸ್ರಿ ಅಂತ ಹೆಸರಿಲ್ಲ ಅಲ್ಲಿ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಕ್ಷಮಿಸುವುದಕ್ಕೂ ಪ್ರೀತಿಸುವುದಕ್ಕೂ ವ್ಯತ್ಯಾಸ ಇದೆ. ಅದು ಕ್ಷಮಿಸಿದವನು ಮಾತ್ರ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ. ಯೇಸು ವೈರಿಗಳನ್ನಂತ ಹೇಳ್ತಾನೆ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಅಂದ್ರೆ ವೈರಿಗಳನ್ನು ನಮಗೆ ನೋವು ಕೊಟ್ಟವರು, ದುಃಖ ಕೊಟ್ಟವರು ಅವರಿಗೆ ಊಟಕ್ಕೆ ಕೂಡ ಎಂಬುದಾಗಿ ಕೂಡ ಹೇಳಿದ. ರೋಮ 12:19-21 ಅದು. ಹೌದು. ಹಾಗಾದ್ರೆ ಮೊದಲು ಪ್ರೀತಿ ಅಂತ ಒಂದು ಆದಿಸಭೆಯ ಪ್ರೀತಿ ಇವತ್ತು ಸಭೆಯ ಒಳಗಡೆ ಬರಬೇಕು. ನಿಜವಾಗ್ಲು ಅಲ್ಲ ಭಾಷೆ, ಆ ಸಭೆ ಬರ್ಬೇಕು. ಆ ಪ್ರೀತಿಯಲ್ಲಿ ಏನಿದ್ರೆ ಸ್ವಾರ್ಥ ಇಲ್ಲ. ಹೌದು. ಆ ಪ್ರೀತಿಯಲ್ಲಿ ತ್ಯಾಗ ಇದೆ ಮತ್ತು ಸಮರ್ಪಣೆ ಇದೆ. ಅವ್ರು ಏನು ಕೂಡ ಮಾಡ್ಲಿಕ್ಕೆ ಆ ಪ್ರೀತಿ ಏನಂದ್ರೆ ನಿಸ್ವಾರ್ಥವಾದ ಪ್ರೀತಿ. ಹೌದೌದು, ನಿಸ್ವಾರ್ಥ. ಅದು ಕ್ರಿಸ್ತನ ಪ್ರೀತಿ. ಖಂಡಿತ. ಆ ಪ್ರೀತಿ ಆ ಸಭೆಯಲ್ಲಿ ಇದ್ದದ್ರಿಂದ ನೋಡ್ತೇವೆ, ಸಭೆಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಬೆಳವಣಿಗೆ ಆಯ್ತು. ಸಭೆ ಬೆಳೆಯಿತು. ಸಭೆಯಲ್ಲಿ ಒಬ್ಬರಿಗೊಬ್ಬರು ಪ್ರೋತ್ಸಾಹ ಇತ್ತು. ಒಬ್ಬರ ಬಾರನ್ನೊಬ್ಬರು ಹೊತ್ಕೊಳ್ತಿದ್ರು. ಒಬ್ಬರಿಗೆ ಸಮಸ್ಯೆ ಬಂದಾಗ ಎಲ್ಲರೂ ಜೊತೆಗೆ ಸೇರ್ತಿದ್ರು. ಆ ಸಮಸ್ಯೆಯಲ್ಲಿ ಅವರು ಭಾಗಿಯಾಗ್ತಿದ್ರು. ಒಬ್ಬರಿಗೆ ಕಷ್ಟ ಬರುವಾಗ ಅವರ ಜೊತೆಗೆ ಅವರು ಸೇರ್ತಿದ್ರು. ಅದನ್ನೇ ನೋಡ್ತೇವೆ ಈಗಿನ ಸಭೆಗಳು. ಒಂದು ವೇಳೆ ಆ ಪ್ರೀತಿ ಪ್ರಾಕ್ಟಿಕಲ್ ನಲ್ಲಿ ನಾವು ಬರೋದಾದ್ರೆ ಒಬ್ಬ ವಿಶ್ವಾಸಿಗೆ ಏನಾಗ್ತದೆ, ಇದು ನನ್ನ ಮನೆ ಬಂದ ಎಕ್ಸ್ಪೀರಿಯನ್ಸ್ ಆಗ್ತದೆ. ಸಭೆ ಅಂದ್ರೆ ನನ್ನ ಮನೆ, ಇಲ್ಲಿ ನನಗೆ ಕಂಫರ್ಟ್ ಸಿಗ್ತದೆ, ಇಲ್ಲಿ ನನಗೆ ಪ್ರೀತಿ ಸಿಗ್ತದೆ, ಕ್ರಿಸ್ತನ ಪ್ರೀತಿ ಎಕ್ಸ್ಪೀರಿಯನ್ಸ್ ಆಗ್ತದೆ. ಆಗ ಅವನು ಖಂಡಿತವಾಗಿ ಅವನಿಗೆ ಆಗ್ತದೆ, ಫೀಲ್ ಆಗ್ತದೆ, ಇಲ್ಲಿ ಏನಿದೆ ಅಂದ್ರೆ ದೇವರ ಒಂದು ಪ್ರೀತಿ ಎಕ್ಸ್ಪೀರಿಯನ್ಸ್ ನಾನು ಮಾಡ್ತೇನೆ, ನನ್ನ ಮನೆ ಇದು. ಚರ್ಚ್ ಅಂದ್ರೆ ನನ್ನ ಮನೆ ಎಂಬುದಾಗಿ ಆಗ್ತದೆ. ನಂತರ ನಾವು ನೋಡ್ತೇವೆ ಯುನಿಟಿ ಕೂಡ. ಆ ಪ್ರೀತಿ ಇರುವಾಗ ಅಲ್ಲಿ ಏನ್ ಬರ್ತದೆ ಅಂದ್ರೆ ಯುನಿಟಿ ಬರ್ತದೆ, ಐಕ್ಯತೆ ಬರ್ತದೆ. ಎಲ್ಲರ ಜೊತೆ ಸೇರಿ ಬರ್ತೇವೆ ನಾವು. ಅದು ಪ್ರಾರ್ಥನೆ, ಪ್ರೀತಿ, ಐಕ್ಯತೆ ಒಂದರ ನಂತರ ಒಂದು ಬರ್ತದೆ ಕಾರ್ಯಗಳು ಅಲ್ಲ ಭಾಷೆ. ನೋಡಿ, ಐಕ್ಯತೆ ಹೇಳುವಾಗ ನೋಡ್ತೇವೆ, ಐಕ್ಯತೆ ನಮ್ಮಲ್ಲಿ ಸಾಲಿಡ್ ಐಕ್ಯತೆ ಇದ್ರೆ ನಮ್ಮನ್ನು ಯಾರು ಕೂಡ ಮುರಿಲಿಕ್ಕೆ ಆಗುದಿಲ್ಲ. ನಮ್ಮದು ಫುಲ್ ಗಾಸ್ಪಲ್ ಪಾಸ್ಟರ್ಸ್ ಅಸೋಸಿಯೇಷನ್ ನಾವು ಮಂಗಳೂರಿನಲ್ಲಿ ಉದ್ಘಾಟನೆಗೆ ಪಾಸ್ಟರ್ ಜಮಖಂಡಿ ಮಾತಾಡಿದ್ರು. ಆ ವಿಷಯದಲ್ಲಿ ಅವರೊಂದು ಒಳ್ಳೆ ಉದಾಹರಣೆ ಕೊಟ್ಟರು. ಒಂದು ಕಡ್ಡಿದ್ರೆ ಅದನ್ನು ಮುರಿಲಿಕ್ಕೆ ಆಗ್ತದೆ ಎಂಬುದಾಗಿ ಅವರೊಂದು ಪೊರಕೆದು ಉದಾಹರಣೆ ಕೊಟ್ಟರು. ಅದು ಬಂಚ್, ಆ ಬಂಚನ್ನು ಮುರಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾವು ಸಭೆಯಲ್ಲಿ ಎಲ್ಲರೂ ಐಕ್ಯತೆಯಲ್ಲಿ ಇರುವಾಗ ಸೈತನಿಗೆ ನಮ್ಮ ಯೂನಿಟಿ ಬ್ರೇಕ್ ಮಾಡ್ಲಿಕ್ಕೆ ಆಗುದಿಲ್ಲ. ಅರ್ಲಿ ಚರ್ಚ್ನಲ್ಲಿ ದೇವರ ವಾಕ್ಯತೆ ನಂಬಿದವರ ಮನಸ್ಸು ಮತ್ತು ಹೃದಯ ಏನಾಗಿತ್ತು, ಒಂದಾಗಿತ್ತು. ಒಂದಾದ್ರಿಂದ ಅವ್ರು ಏನ್ ಬಂದ್ರೆ ಏನ್ ಮಾಡ್ಲಿಕ್ಕೆ ಕೂಡ ರೆಡಿ ಆದ್ರು, ಸ್ಯಾಕ್ರಿಫೈಸ್ ಮಾಡಿದ್ರು. ಒಂದು ಫ್ಯಾಮಿಲಿ ಆಗಿತ್ತು ಚರ್ಚ್, ಯೂನಿಟ್ ಇತ್ತು, ಐಕ್ಯತೆ ಇತ್ತು. ಅವ್ರಿಗೆ ಹೇಗೆ ಫೀಲ್ ಇತ್ತು ಅಂದ್ರೆ ಯಾರಿಗಾದ್ರೂ ಒಬ್ರಿಗೆ ಹಿಂಸೆ ಬಂದ್ರೆ ಇದು ನಂದೆಂಬುದಾಗಿ, ಅವರ ನೋವು ನನ್ನ ನೋವು, ಅವರ ಕಷ್ಟ ನನ್ನ ಕಷ್ಟ, ಅವರ ಸಮಸ್ಯೆ ನನ್ನ ಸಮಸ್ಯೆ ಅಂತ ತಿಳ್ಕೊಂಡ್ರು. ನಾವು ನೋಡಿದ್ರೆ ನೆಹಮ್ಯನ ಕಾಲದಲ್ಲಿ ನಾವು ನೋಡ್ತೇವೆ, ನೆಹಮ್ಯನ ಕಾಲದಲ್ಲಿ ಯೆರೂಸಲೇಮಿನ ಗೋಡೆ ಅವರೆಲ್ಲರೂ ಐಕ್ಯತೆಯನ್ನು ಕಟ್ಟುವಾಗ ಅಲ್ಲಿ ಬಹುಶಃ 56-65 ದಿವಸದಲ್ಲಿ ಅದು ನೋಡ್ತೇವೆ ಅಲ್ವಾ, 60 ದಿವಸದಲ್ಲಿ ಆ ಗೋಡೆ ಕಂಪ್ಲೀಟ್ ಆಯ್ತು. ಇಷ್ಟು ದೊಡ್ಡ ಗೋಡೆಯನ್ನು ಅವರು ಇಷ್ಟು ಬೇಗ ಇಷ್ಟು ದಿವಸಗಳಲ್ಲಿ ಅವರು ಕಂಪ್ಲೀಟ್ ಮಾಡಬೇಕಾದ್ರೆ, ಯಾಕಂದ್ರೆ ಅವರೆಲ್ಲರೂ ಕೈ ಜೋಡಿಸಿದ್ರು. ಎಲ್ಲರೂ ಯುನಿಟಿಯಲ್ಲಿ ಅವರು ಕೆಲಸ ಮಾಡಿದ್ರು. ಇವತ್ತು ಸಭೆಯಲ್ಲಿ ಇಲ್ಲದೆ ಸಭೆ ಕಟ್ಟಪಡಲಿಕ್ಕೆ ಹೌದು, ಎಲ್ಲರೂ ಸಭೆಯಲ್ಲಿ ನಾವು ಎನಿಸ್ಬೇಕು ಇದು ಕರ್ತನ ಸೇವೆ ಎಂಬುದಾಗಿ. ಪ್ರತಿಫಲ ದೇವರು ಕೊಡ್ತಾನೆ. ಅದನ್ನು ದೇವರು ಹೋಗಿದೆ, ಕರ್ತನ ಸೇವೆಯನ್ನು ನಾವು ಮಾಡುವಾಗ ಪೂರ್ಣ ಮನಸ್ಸಿನಿಂದ ಕರ್ತನಿಂದ ನಮಗೆ ಪ್ರತಿಫಲ ಸಿಗ್ತದೆ. ದೇವರು ಅಬ್ರಾಹ್ಮನಿಗೆ ಹೇಳ್ತಾನೆ, ನಾನು ನಿನಗೆ ಪ್ರತಿಫಲ ಕೊಡ್ತೇನೆ ಎಂಬುದಾಗಿ. ಯೇಸು ಸ್ವಾಮಿ ಹೇಳಿದ್ರೆ, ನನ್ನ ತಂದೆ ನಿಮ್ಗೆ ಕೊಡ್ತಾನೆ, ಬಹುಮಾನ ಕೊಡ್ತೇನೆ ಎಂಬುದಾಗಿ. ಆದ್ದರಿಂದ ಒಂದು ಸಭೆಯಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿ ಇದೆ. ಒಬ್ಬ ಪ್ರತಿಯೊಬ್ಬ ವಿಶ್ವಾಸಿ ಪರಸ್ಪರ ಪ್ರೋತ್ಸಾಹಿಸಬೇಕು, ವಾಕ್ಯದಲ್ಲಿ ಕಟ್ಟಬೇಕು. ಒಬ್ಬನ ಉದಾಹರಣೆ ಹೇಳೋದು ಐಕ್ಯತೆ ಅಂತ ಹೇಳಿದ್ರೆ, ಒಬ್ಬ ಸಭೆಗೆ ಒಬ್ಬ ಸಂಡೆಗೆ ವಿಶ್ವಾಸಿ ಬರಲಿಲ್ಲ, ವಿಶ್ವಾಸಿ ಬರದಿದ್ರೆ ಸಭಾ ಸೇವಕರು ಬೇರೆ ಬೇರೆ ಜವಾಬ್ದಾರಿ ಇರ್ತದೆ, ನಿರತರಾಗಿರ್ತದೆ, ಅವರಿಗೆ ಕೆಲವೊಮ್ಮೆ ನೆನಪಿರ್ಲಿಕ್ಕಿಲ್ಲ. ಆಗ ಒಬ್ಬ ವಿಶ್ವಾಸ ಏನ್ ಬೇಕಂದ್ರೆ ಫೋನ್ ಮಾಡಿ ಅವನ ಹತ್ರ ಕೇಳಬೇಕು, ಏನು ವಿಚಾರ, ಯಾಕೆ ಇವತ್ತು ಸಭೆಗೆ ಬರಲಿಲ್ಲ, ಏನು ಸಮಸ್ಯೆ.
ಒಬ್ಬನ ಹತ್ರ ವೆಹಿಕಲ್ ಇರುವುದಾದ್ರೆ ಅವನನ್ನು ಬರುವ ದಾರಿಯಿಂದ ಪಿಕ್ ಮಾಡಿಕೊಂಡು ಸಭೆಗೆ ಕರ್ಕೊಂಡು ಬರ್ಬೋದು. ಖಂಡಿತ ಸಾಧ್ಯ ಇದೆ. ಅವನನ್ನು ವಾಹನದಲ್ಲಿ ಪಿಕ್ ಮಾಡಿಕೊಂಡು ಸಭೆಗೆ ಬರ್ಲಿಕ್ಕೆ ಅವನನ್ನು ತನ್ನ ವೆಹಿಕಲ್ ಸಭೆಗೆ ಕರ್ಕೊಂಡು ಬರ್ಬೋದು. ಸಭೆಗೆ ಬರದಿದ್ರೆ ಅವನ ಹತ್ರ ಹೋಗಿ ವಿಚಾರಿಸಬಹುದು, ಇವತ್ತು ಯಾಕೆ ಸಭೆಗೆ ಬರಲಿಲ್ಲ. ಒಬ್ಬ ವಿಶ್ವಾಸಿ ಸಮಸ್ಯೆಯಲ್ಲಿ ಸೇವಕರ ಕರ್ತವ್ಯ ಮಾತ್ರ ಅಲ್ಲ, ಜವಾಬ್ದಾರಿ ಅಲ್ಲ, ಎಲ್ಲರ ಜವಾಬ್ದಾರಿ. ದೇವರ ವಾಕ್ಯ ಹೇಳ್ತದೆ, ಕಣ್ಣು ಮೂಗು ಕಿವಿ ಅದಕ್ಕೆ ಒಂದೇನಿದೆ ಕೆಲಸ ಇದೆ. ಸಭೆಯಲ್ಲಿ ಕೃಷ್ಣನ ಶರೀರದಲ್ಲಿ ನಾವೆಲ್ಲರೂ ಅಂಗಗಳಾಗಿದ್ದೇವೆ. ಅದನ್ನ ಪ್ರತಿಯೊಬ್ಬರಿಗೆ ಏನಂತ ಹೇಳಿದ್ರೆ ಜವಾಬ್ದಾರಿ. ನಾವೆಲ್ಲರೂ ಜೊತೆ ಸೇರಿಕೊಂಡು ನಾವು ಸೇವೆಯನ್ನು ಮಾಡುವಾಗ ಕರ್ತನ ಸಭೆ ಅದೇನಾಗ್ತದೆ, ಬಹಳ ಒಂದು ಒಳ್ಳೆ ಸುಂದರ ಸಭೆಯಾಗಿ ಒಂದು ಮನೆಯ ಒಂದು ವಾತಾವರಣದಲ್ಲಿ ಸಭೆ ಬೆಳೆತದೆ. ಆ ಸಭೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಕೊರತೆ ಇರುವುದಿಲ್ಲ, ಆ ಸಭೆಯಲ್ಲಿ ನ್ಯೂನತೆಗಳು ಇರುವುದಿಲ್ಲ, ಆ ಸಭೆಯಲ್ಲಿ ಒಬ್ಬರನ್ನೊಬ್ಬರು ದೂಷಿಸಲಿಕ್ಕೆ ಆಸ್ಪದ ಇರುವುದಿಲ್ಲ, ಒಬ್ಬರ ಒಂದು ತಪ್ಪನ್ನು ಕಂಡುಹಿಡಲಿಕ್ಕೆ ಅಲ್ಲಿ ಸಾಧ್ಯ ಇರುವುದಿಲ್ಲ. ಯಾಕಂದ್ರೆ ಅಲ್ಲಿ ಯೂನಿಟಿ ಇರ್ತದೆ, ಅಲ್ಲಿ ಪ್ರೀತಿ ಇದೆ, ಅಲ್ಲಿ ಐಕ್ಯತೆ ಇದೆ, ಅಲ್ಲಿ ಪ್ರೇಯರ್ ಇದೆ. ಇಂಥ ಸಂಗತಿಗಳು ಸಭೆಯಲ್ಲಿ ಇರುವಾಗ ಈ ಸಭೆ ಏನಾಗ್ತದೆ ಅಂತ ಹೇಳಿದ್ರೆ ಕರ್ತನ ಒಂದು ಮಾದರಿ ಸಭೆಯಾಗಿ, ಅದು ಸುಂದರವಾದ ಸಭೆಗೆ, ರೂಪಾಂತರದ ಸಭೆಯಾಗಿ ನಾವು ನೋಡ್ಲಿಕ್ಕೆ ಆಗ್ತದೆ. ತಮ್ಮದು ಅಭಿಪ್ರಾಯ ಪಾಸ್ಟರ್ ಇದರ ಬಗ್ಗೆ? ಐಕ್ಯತೆ ಪ್ರೀತಿ ಎಲ್ಲಿ ಉಂಟು ಅಲ್ಲಿ ಸೈತಾನ್ಯಗೆ ಕಾರ್ಯ ಮಾಡಲಿಕ್ಕೆ ಆಗುದಿಲ್ಲ. ಖಂಡಿತ. ಅದಕ್ಕೆ ಹೆಸರೇ ನಾನು ಶಿರವಾಗಿದ್ದೇನೆ, ನೀವು ಅಂಗವಾಗಿದ್ದೀರಿ. ಆಗ ಸೈತಾನ್ ಎಲ್ಲಿರ್ತಾನೆ, ನಮ್ಮ ಕಾಲ ಕೆಳಗಿರ್ತಾನೆ. ಒಂದು ವೇಳೆ ಐಕ್ಯತೆ ಇಲ್ಲದಿದ್ದರೆ ಅಲ್ಲಿ ಗಲಿಬಿಲಿ. ಸೈತಾನ್ ಏನು ನೋಡುದು ಇವತ್ತು, ಅದು ನಿಲ್ಲುವುದಿಲ್ಲ, ಸಭೆ ನಿಲ್ಲುವುದಿಲ್ಲ. ಸೈತಾನ್ ಹೇಳುದು ಯಾವಾಗಲೂ ಅವರ ಭೇದ ಭಾವ ತಂದು ಮುರಿಲಿಕ್ಕೆ ನೋಡುದು, ಚದುರಿಸುವುದು, ಭೇದ ಭಾವ ತೋರುದು. ಸಭೆಯಲ್ಲಿ ಏನು ಭೇದ ಭಾವ ತಪ್ಪು ತಿಳುವಳಿಕೆ ಅವರು ತಗೊಳ್ಳೋದು, ಕೆಲವು ತಗೊಳ್ಳುವಾಗೆ ಮಾಡುದು. ಅದಕ್ಕೆ ಐಕ್ಯತೆ ಚಿಕ್ಕ ವಿಷಯಗಳು ತಪ್ಪದಳಿಕೆಗೆ, ಚಿಕ್ಕ ವಿಷಯದಲ್ಲಿ ತಪ್ಪು. ಫಾರ್ ಎಕ್ಸಾಂಪಲ್, ನಾನೀಗ ಬೇರೆ ವಿಶ್ವಾಸ ಒಟ್ಟಿಗೆ ಮಾತಾಡ್ತಾ ಇರ್ತೇನೆ, ಇನ್ನೊಂದು ವಿಶ್ವಾಸ ಅಲ್ಲಿ ನನಗೋಸ್ಕರ ಬಂದು ನಿಂತದ್ದು ಮಾತಾಡ್ಲಿಕ್ಕೆ ನನಗೆ ಗೊತ್ತಿರೋದು, ಅದು ಪ್ರಾರ್ಥಿಸ್ಲಿಕ್ಕೋ ಮಾತಾಡ್ಲಿಕ್ಕೋ. ಯಾಕಂದ್ರೆ ಅಷ್ಟು ಜನರು ಬರ್ತಾ ಇರ್ತಾರೆ, ನಾನು ಅವ್ರು ಗಮನಿಸಲೇ ಇಲ್ಲ ಅಂದರೆ ನನಗೆ ಗೊತ್ತಿಲ್ಲ. ಅಂದರೆ ಅಷ್ಟು ಜನ ಇದ್ದಾರೆ ಇಲ್ಲಿ, ನಾನು ಬ್ಯುಸಿ ಆಗಿದ್ದೇನೆ. ಅವರು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅವರು ಅದನ್ನು ಮನಸ್ಸಲ್ಲಿ ನೋವಿಟ್ಟುಕೊಂಡು, ಅಯ್ಯೋ ಪಾಸ್ಟ್ ನನ್ನ ನೋಡಲಿಲ್ಲ, ನನ್ನ ಹತ್ತಿಗೆ ಮಾತಾಡಲಿಲ್ಲ, ಪ್ರೇಯರ್ ಮಾಡಲಿಲ್ಲ ಅಂತೇಳಿ ಅವರು ತಪ್ಪಾದ ತಿಳುವಳಿಕೆ ಅಲ್ಲಿ ಉಂಟಾಗುತ್ತದೆ. ಆ ರೀತಿಯಲ್ಲಿ ಇರ್ತದೆ. ಇನ್ನು ಕೆಲವರು ಚಿಕ್ಕ ವಿಷಯ, ಇವತ್ತು ಪಾಸ್ಟ್ ನನಗೆ ವಿಷಯ ಮಾಡಲಿಲ್ಲ, ಪ್ರೇಸರಲ್ಲಿ ಹೇಳಲಿಲ್ಲ, ಹಾಗೆ ಹೇಳ್ಕೊಂಡು ಸಭೆಯನ್ನು ಬಿಟ್ಟು ಹೋಗುವವರು ಎಷ್ಟೋ ಜನ ಇರ್ತಾರೆ. ಚಿಕ್ಕ ವಿಷಯಗಳು, ಪಾಸ್ಟ್ ನನ್ನ ಮನೆಗೆ ವಿಸಿಟ್ ಕೊಡಲಿಲ್ಲ, ಪಾಸ್ಟ್ ಚಿಕ್ಕ ದೊಡ್ಡ ವಿಷಯಗಳು ಏನು ಬೇಡ, ಚಿಕ್ಕ ವಿಷಯಗಳು. ಇನ್ನು ನಾನು ಅನೇಕ ಕಡೆಯಲ್ಲಿ ಹೇಳಿದ್ದೇನೆ. ಒಂದು ಎಕ್ಸಾಂಪಲ್, ಈಗ ನಾವು ಮಾತಾಡ್ತಾ ಇರ್ತೇವೆ 4 ಜನ, ವಾಟ್ಸಪ್ಪಲ್ಲಿ ಏನೋ ಮೆಸೇಜ್ ಬಂತು, ಯಾರೋ ಕಳಿಸಿದ್ರು. ಈಗ ಮಾತಾಡ್ತಿರುವಂಥದ್ದಾಗ ನನಗೆ ಅದನ್ನು ಅವ್ರಿಗೆ ಮಾತಿನ ಮಧ್ಯದಲ್ಲಿ ಅವರಿಗೆ ಮೆಸೇಜ್ ಹಿಂದಕ್ಕೆ ಕಳಿಸ್ಲಿಕ್ಕೆ ಆಗಲ್ಲ. ನೋಡಿ ಆಯಿತು, ನಾನು ಎಷ್ಟೇನೋ ನೋಡಿದೆ, ಅದು ಅವ್ರಿಗೆ ಟೈಪ್ ಮಾಡಿ ಕಳಿಸ್ಲಿಕ್ಕಾಗಲ್ಲ. ಅವ್ರಿಗೆ ಗೊತ್ತಾಯ್ತು ನಾನು ನೋಡಿದ್ದೇನೆ ಅಂತ. ಮುಂದೆ ಅವರು ಯಾರು ಕಳಿಸಿ ಅವ್ರಿಗೆ ಗೊತ್ತಾಯ್ತು, ಪಾಸ್ಟ್ ನೋಡಿದ್ದಾರೆ. ಮತ್ತೆ ಏನಾಯಿತು, ಮಾತುಕತೆ ಆಯಿತು, ನಾವು ನನ್ನ ನೆಂಟರನ್ನು ಆಯಿತು, ಏನು ಬೇರೆ ಕೆಲಸ ಬ್ಯುಸಿ ಆದೆ. ನಿಜವಾಗಿಯೇ ಮರೆತು ಹೋದೆ ನಾನು ಬ್ಯುಸಿಯಲ್ಲಿ ಅವರಿಗೆ ರಿಪ್ಲೈ ಮಾಡಲಿಕ್ಕೆ. ಆ ಪಾಸ್ಟ್ ನನ್ನ ಮೆಸೇಜ್ ನೋಡಿದ, ನನಗೆ ಇಂಥಕ್ಕೆ ಮೆಸೇಜ್ ಮಾಡಲಿಲ್ಲ, ಅದನ್ನು ಹರ್ಟ್ ಆಗಿ ಅದು ಇಟ್ಕೊಳ್ತಾರೆ ಅವರು. ಕೊನೆಗೆ ಆ ಚಿಕ್ಕ ಕಾರಣದಿಂದ ಸಭೆಯನ್ನು ಬಿಡುವವರು ಇರ್ತಾರೆ. ಚಿಕ್ಕ ಕಾರಣಗಳು. ಇವತ್ತು ಸೈತಾನ್ ಏನು ಮಾಡಿ ಚಿಕ್ಕ ಕಾರಣಗಳಿಂದ ಸಭೆ ಚದರಿಸಿ ಐಕ್ಯತೆಯನ್ನು ಒಡೆಯುವಂಥದ್ದನ್ನು ಇಲ್ಲಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಸಭಿಕರು ಕೂಡ, ವಿಶ್ವಾಸಿಗಳು ಸೇವಕರ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಬೇಕು. ಸೇವಕರ ಕಷ್ಟ ಅರ್ಥ ಮಾಡಿಕೊಂಡ್ರೆ ಭಾರಿ ಕಷ್ಟ ಅಲ್ಲ. ಅರ್ಥ ಮಾಡಿಕೊಂಡು ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಹೌದು, ಆಗ ಅವರ ಪ್ರೀತಿ ಹೆಚ್ಚುತ್ತದೆ. ಇಲ್ಲದ್ರೆ ಕಷ್ಟ. ಪಾಸ್ಟರ್ಗಳಿಗೆ ಎಷ್ಟು ಜವಾಬ್ದಾರಿ, ಅಷ್ಟೇ ಜವಾಬ್ದಾರಿ ಸಭೆಯಲ್ಲಿ ವಿಶ್ವಾಸಿಗಳಿಗೆ. ಅದನ್ನು ವಿಶ್ವಾಸಿಗಳು ಅರ್ಥ ಮಾಡಬೇಕು. ಯಾವಾಗ ಅವರು ನಮ್ಮ ಸಭೆ ಎಂದು ಆ ಭಾವನೆ ಬರ್ತದ, ಹಾಗೆ ಎಲ್ಲ ಆಗ್ತದೆ. ನಿಮ್ಮ ಪಾಸ್ಟರ್ ಲಾರೆನ್ಸ್ ಸಭೆ, ಪಾಸ್ಟರ್ ಐವನ್ ಮಂತಿರೋ ಸಭೆ, ಪಾಸ್ಟರ್ ಸುನಿಲ್ ಸಭೆ ಅಂತ ಮನಸ್ಸಲ್ಲಿ ಬಂದ್ರೆ ಕಷ್ಟ. ಇದು ಯೇಸುವಿನ ಸಭೆ, ನಮ್ಮ ಸಭೆ ಅಂತ, ನಮ್ಮ ಮನೆ ಅಂತ ಬಂದ್ರೆ ಯಾವ ತ್ಯಾಗಕ್ಕೂ ನಾವು ಮುಂದಾಗುತ್ತೇವೆ. ಏನು ಬೇಕಾದರೂ ನಾವು ಯೇಸುವಿನ ಸಭೆಗಾಗಿ ಮಾಡಲಿಕ್ಕೆ ನಾವು ಸಿದ್ಧರಾಗ್ತೇವೆ. ಅವಾಗ ಅಲ್ಲಿ ಪ್ರಾರ್ಥನೆ ಕೂಡ ಆಟೋಮೆಟಿಕ್ ಬರ್ತದೆ, ಐಕ್ಯತೆ ಆಟೋಮೆಟಿಕ್ ಬರ್ತದೆ, ಪ್ರೀತಿ ಕೂಡ ಆಟೋಮೆಟಿಕ್ ಬರ್ತದೆ ಅಲ್ಲ. ಪಾಸ್ಟರ್ ಧನ್ಯವಾದಗಳು ಈ ಚರ್ಚೆಯಲ್ಲಿ ತಾವು ಭಾಗವಹಿಸಿದ್ದಕ್ಕಾಗಿ. ಪಾಸ್ಟರ್ ಐವನ್ ಮಂತ್ರು ತಮಗೆ ಯೇಸುವಿನ ನಾಮದಲ್ಲಿ ವಂದನೆ. ಪಾಸ್ಟರ್ ಲಾರೆನ್ಸ್ ಡಿಸೋಜಾ ತಮಗೂ ಯೇಸುವಿನ ಹೆಸರಲ್ಲಿ ವಂದನೆ ಹೇಳ್ತೇನೆ. ಪ್ರಿಯ ವೀಕ್ಷಕರೇ, ಈ ಸಮಾಲೋಚನೆ ಕಾರ್ಯಕ್ರಮದಲ್ಲಿ ಇವತ್ತು ಎರಡು ದೇವಸೇವಕರು ನಮ್ಮೊಂದಿಗಿದ್ದರು. ಈ ಚರ್ಚೆ ಮೂಲಕ ತಾವು ಆಶೀರ್ವಾದ ಹೊಂದಿದ್ದೀರಿ ಎಂಬುದಾಗಿ ನಾವು ಭಾವಿಸುತ್ತೇವೆ. ತಾವು ಆಶೀರ್ವಾದ ಹೊಂದುವುದಾದರೆ ನಮಗೆ ನಿಮ್ಮ ಸಾಕ್ಷಿಗಳನ್ನು ಬರಹದ ಮೂಲಕ ಅಥವಾ ಫೋನ್ ಕರೆಯ ಮೂಲಕ, ವಾಟ್ಸಪ್ ಮೂಲಕ ನಮಗೆ ಕಳಿಸಿಕೊಡಬಹುದು. ಸವಾಲುಗಳಿದ್ದರೆ ಅದನ್ನು ಕೂಡ ನಮಗೆ ಕಳಿಸ್ಬೋದು. ನಿಮಗೆ ಇನ್ನೊಂದು ಪ್ರೋಗ್ರಾಮ್ನಲ್ಲಿ ಅದಕ್ಕೆ ಬೇಕಾದಂಥ ಉತ್ತರವನ್ನು ಕೂಡ ನಾವು ಕೊಡಲಿಕ್ಕೆ ಸಿದ್ಧರಾಗಿರ್ತೇವೆ. ಅಥವಾ
ಮುಖತವಾಗಿಯೋ ಫೋನ್ನ ಮೂಲಕವಾಗಿಯೋ ನಿಮಗೆ ಉತ್ತರವನ್ನು ನಾವು ಕೊಡುವುದಕ್ಕೆ ನಾವು ಸಿದ್ಧರಾಗಿರುತ್ತೇವೆ. ನಾವು ಮುಂದಿನ ಸಂಚಿಕೆಯಲ್ಲಿ ತಮ್ಮ ಮುಂದೆ ಬರುವವರೆಗೆ ತಪ್ಪದೆ ನೋಡಿ ನಿಮ್ಮ ನೆಚ್ಚಿನ ಆಸರೆ ಟಿವಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.